ನಮಸ್ಕಾರ, ಜೈ ಹಿಂದ್. ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಇವತ್ತು ನಾವು ಇನ್ನೊಂದು ಪೇಪರ್ ಸಾಲ್ವ್ ಮಾಡೋಣ. RRB NTPC ಗ್ರಾಜುಯೇಟ್ ಲೆವೆಲ್ದು ಇನ್ನೊಂದು ಪೇಪರ್ನ ನೋಡೋಣ ಹೇಗೆ ಸಾಲ್ವ್ ಮಾಡಬೇಕು. ಬೇಗ ಬನ್ನಿ. ಸೊ ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ಅಂದರೆ, ಇಫ್ 25% ಆಫ್ ಕೆ ಈಸ್ 10 ಲೆಸ್ ದೆನ್ 1800% ಆಫ್ 10 ದೆನ್ ಕೆ ಈಸ್ ಅಂದರೆ ಏನು? 25% ಆಫ್ 10 ಇದೆಯಲ್ಲ, ಅದೇನಿದೆ 10 ಕಡಿಮೆ ಇದೆ. ಯಾವುದರಿಂದ? 1800% ಆಫ್ 10 10ರಿಂದ ಕಡಿಮೆ ಇದೆ. ಸೊ ಇದನ್ನು ಹೇಗೆ ಬರಿಬೋದು ನಾವು? ನೋಡಿ, ಭಾಳ ಈಸಿಯಾಗಿದೆ. ನೋಡಿ ಏನು ಕೊಟ್ಟಿದ್ದಾರೆ, 25% ಆಫ್ ಕೆ ಏನಿದೆ ಇದು 18% ಆಫ್ 10ಇಂದ 10 ಕಡಿಮೆ ಇದೆ. 10 ಕಡಿಮೆ ಇದೆ, ಇದೇ ಕೊಟ್ಟಿದ್ದಾರೆ. ಇದಕ್ಕೆ ಸಾಲ್ವ್ ಮಾಡಿ. ಏನು ಮಾಡ್ತೀರಾ? ಏನು 25% ಏನು? 25/100 ಅಂದರೆ ಎಷ್ಟು? ಇಂಟು ಕೆ ಈಕ್ವಲ್ಸ್ ಟು 18/100 ಇಂಟು 10 ಮೈನಸ್ 10. ಇದೆಷ್ಟಾಗುತ್ತೆ? 2 0 ಕ್ಯಾನ್ಸಲ್. 180 ಮೈನಸ್ 10 ಅಂದರೆ 170. ಇದು ಏನಾಗುತ್ತೆ? 25/100 ಅಂದರೆ ಎಷ್ಟಾಗುತ್ತೆ? 25/100 ಅಂದರೆ 1/4 ಕೆ. ಇದು ಆ ಕಡೆ ಹೋದರೆ ಏನಾಗುತ್ತೆ? ಮಲ್ಟಿಪ್ಲೈ ಆಗುತ್ತಾ? ಕೆ ಈಕ್ವಲ್ಸ್ ಟು 17×68 ಎಷ್ಟಾಗುತ್ತೆ? 17×68. ಈಸಿ ಇದೆಯಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಕೊಟ್ಟಿದ್ದಾರೆ, ದ ಥರ್ಡ್ ಪ್ರೊಪೋರ್ಷನ್ ಆಫ್ 36 and z is 4, then what is the positive value of z? ಸೊ ನಿಮಗೆ ಫಸ್ಟ್ ಇದ್ರ ಮೊದಲು ನಿಮಗೆ ಇದು ಅರ್ಥ ಆಗಲಿ. ಫಸ್ಟ್ ಪ್ರೊಪೋರ್ಷನ್ ಇರುತ್ತೆ. ಏನು ಬರುತ್ತೆ? ಎಕ್ಸ್ ಈಕ್ವಲ್ಸ್ ಟು a² b. ಇದಿದೆ ಫಸ್ಟ್ ಪ್ರೊಪೋರ್ಷನ್. ಈಗ ಸೆಕೆಂಡ್ ಪ್ರೊಪೋರ್ಷನ್ ಅಥವಾ ಏನಂತಾರೆ, ಮೀನ್ ಅನ್ಬೋದು. ಸೆಕೆಂಡ್ ಪ್ರೊಪೋರ್ಷನ್ ಅನ್ಬೋದು. ಇದು ಹೆಂಗಿರುತ್ತೆ? ಈಕ್ವಲ್ಸ್ ಟು ಇದೆ. ಹೆಂಗೆ ಬರೀಬೋದು ಇದನ್ನು? ಎಕ್ಸ್ ಈಕ್ವಲ್ಸ್ ಟು ರೂಟ್ a b. ಇದು ಥರ್ಡ್ ಪ್ರೊಪೋರ್ಷನ್. ಅಥವಾ ಇದು ಸೆಕೆಂಡ್ ಪ್ರೊಪೋರ್ಷನ್ ಅಂತ ಬರಿಬೋದು ನಾವು. ಮೀನ್ ಅಥವಾ ಸೆಕೆಂಡ್ ಪ್ರೊಪೋರ್ಷನ್ ಅಂತ ಬರಿಬೋದು. ಥರ್ಡ್ ಪ್ರೊಪೋರ್ಷನ್ ಇದೆ, ಏನು ಹೇಳುತ್ತದು? a/b b/x. ಇದನ್ನು ಹೆಂಗೆ ಬರಿಬೋದು ನಾವು? ಎಕ್ಸ್ ಈಕ್ವಲ್ಸ್ ಟು b² ಬೈ b. ಇದು ನೆನಪಿಡಿ ನಿಮಗೆ. ಇಲ್ಲಿ ಹೆಂಗಿತ್ತೆ? ಥರ್ಡ್ ಪ್ರೊಪೋರ್ಷನ್ ಇರ್ತೀರಾ? ಥರ್ಡ್ ಪ್ರೊಪೋರ್ಷನ್ ಅಂದರೆ ಏನು? 36 ಎಷ್ಟು ಹಿಂಗೆ the third portion of 36 and z is 4. Okay, z is 2 4. Okay, sorry ಇದೇನಾಗುತ್ತೆ? ಮತ್ತೆ ನಾವು ಮಾಡ್ದ ಏನು ಮಾಡ್ತೀರಿ? ಇದು ಮಲ್ಟಿಪ್ಲೈ ಮಾಡಿ, ಇದು ಮಲ್ಟಿಪ್ಲೈ ಮಾಡಿ. ಎಷ್ಟಾಗುತ್ತೆ ಇದು? z² ಈಕ್ವಲ್ಸ್ ಟು 36 ಇಂಟು 4. ಸೊ ಏನಾಗುತ್ತೆ ಇದು? 36 ಇಂಟು 4. ಸೊ ಇದಕ್ಕೇನು ಮಾಡ್ಬೇಕು ನಾವೀಗ? ಹೆಂಗೆ ಬರಿಬೋದು ಇದನ್ನು? ಸ್ಕ್ವೇರ್ ಆಗಿದೆ. ಸೊ ರೂಟ್ ಇಲ್ಲ. ಏನಾಗುತ್ತೆ ಇದು? 36 ಅಂದರೆ ಹೊರಗೆ ಬರುತ್ತೆ. 36 ಇಂಟು 4 ಅಂದರೆ 6 ಇಂಟು 2, 6 2 12. ಸೊ ಆಪ್ಷನ್ ಇದೆ 12. ಅರ್ಥ ಆಯ್ತಾ? ಹೇಗೆ ಬರಿಬೋದು? ಝೆಡ್ ಥರ್ಡ್ ಪೋರ್ಷನ್ ಅಂದರೆ a/b b ಪೋರ್ಷನ್ p/x ಈ ಥರ. ಓಕೆನಾ? ಸೊ ಇಲ್ಲಿ ನೋಡಿ ನೋಡಿದ್ದಾರೆ 36 ಆ್ಯಂಡ್ ಝೆಡ್ ಇದೆ ಪ್ರೊಪೋರ್ಷನ್. ಥರ್ಡ್ ಪ್ರೊಪೋರ್ಷನ್ ಇದೆ 4 ಇದೆ. ಅರ್ಥ ಆಯ್ತಾ? ಎಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿದ್ದಾರೆ, ದ ಕಂಪೌಂಡ್ ಇಂಟ್ರೆಸ್ಟ್ ಆನ್ ಇನ್ 1 year ಆನ್ ಎಷ್ಟು 2,40,000
ಅಟ್ ದ ರೇಟ್ ಆಫ್ 40% ಪರ್ ಆ್ಯನಮ್ ಕಂಪೌಂಡೆಡ್ ಕ್ವಾರ್ಟರ್ಲಿ. ಓಕೆ, ಇಲ್ಲಿ ಕೊಟ್ಟರೆ ಕ್ವಾರ್ಟರ್ಲಿ, ಇದು ನೆನಪಿರಲಿ, ಇದು ಕಾಣಿಸ್ತದೆ ಕ್ವಾರ್ಟರ್ಲಿ, ಆ್ಯನ್ಯುವಲಿ ಅಥವಾ ಏನು ಕೊಡ್ತಾರೆ ಹಾಫ್ ಇಯರ್ಲಿ. ಹಾಂ, ಈ ಥರ ಕೊಟ್ಟರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ. ಕ್ವಾರ್ಟರ್ಲಿ ಅಂದರೆ ಏನು, ಪರ್ ಆ್ಯನಮ್ ಎಷ್ಟು ಕೊಟ್ಟಿದ್ದಾರೆ, ಪರ್ ಆ್ಯನಮು 40% ಕೊಟ್ಟಿದ್ದಾರೆ. ಸೊ ಕ್ವಾರ್ಟರ್ಲಿ ಅಂದರೆ ಏನು, ಒಂದು ವರ್ಷ 4 ಟೈಪ್ ಹೋಗುತ್ತಾ, ಒಂದು ವರ್ಷದಲ್ಲಿ 4 ಸಲ. ಕ್ವಾರ್ಟರ್ಲಿ ಅಂದರೆ 12/4. ಸೊ ಏನು ಮಾಡಿ ಇದಕ್ಕೆ, ಇದು ಏನಿದೆ 12 ಮಂತ್ಸ್ ಸಿಗಿದೆ. ಸೊ ಕ್ವಾರ್ಟರ್ಲಿ ಅಂದರೆ ನಮಗೆ 4 ಮಂತ್ಸ್ ಸಿಗಬೇಕಾ. ಸೊ ಏನಾಗುತ್ತೆ, 4 ಅಂದರೆ ಎಷ್ಟು, 10 ಆಗುತ್ತೆ, ಇದು 10%. ಅರ್ಥ ಆಯ್ತಾ? ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಏನು ಕೊಟ್ಟಿದೆ, ಪರ್ ಆ್ಯನಮ್. ಆ್ಯನಮ್ ಅಂದರೆ ಎಷ್ಟು, 12 ಮಂತ್ಸಿಗೆ 4%. ಸೊ ಕ್ವಾರ್ಟರ್ಲಿ ಅಂದರೆ ಏನು, 4 ಮಂತ್ಸಾ. ಸೊ 4 ಮಂತಿಗೆ ಎಷ್ಟಾಗುತ್ತೆ, ಇದು 10%. ಅರ್ಥ ಆಯ್ತಾ? ಸೊ 10% ಇಂಟ್ರೆಸ್ಟಿಂದ ಎಷ್ಟು, 1 ವರ್ಷಕ್ಕೆ. ಸೊ ಏನಾಗುತ್ತೆ ನೋಡಿ, ಇದು ನೀವೆಲ್ಲ ಫಾರ್ಮುಲಾ ಗೊತ್ತಿದೆಯಾ, ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಏನಿದೆ. ನಾವು ಇದು ರೇಷಿಯೋ ಮೆಥಡ್ ಮಾಡೋಣ. ಫಸ್ಟ್ ಏನಂತಿದು ಪ್ರಿನ್ಸಿಪಲು, ಇದು ಅಮೌಂಟು 10%. ಫಸ್ಟ್ ಮಂತ್ ಎಷ್ಟು, ಫಸ್ಟ್ ಕ್ವಾರ್ಟರ್ ಎಷ್ಟು, ಇದು 10% ಅಂದರೆ ಫಸ್ಟ್ ಕ್ವಾರ್ಟರ್ ಎಷ್ಟಾಗುತ್ತೆ, 10% ಕೊಡೋದಿದೆಯಾ, 10% ಇನ್ಕ್ರೀಸ್ ಆಗ್ತಿದೆಯಾ. ಸೆಕೆಂಡ್ ಕ್ವಾರ್ಟರ್ ಕೂಡ, ಥರ್ಡ್ ಕ್ವಾರ್ಟರ್ ಕೂಡ, ಆ್ಯಂಡ್ ಫೋರ್ತ್ ಕ್ವಾರ್ಟರ್ ಎಷ್ಟು, 10%. ಸೊ ಇನ್ಕ್ರೀಸ್ ಆಗ್ತಿದೆಯಲ್ಲ, 10% ಅಂದರೆ ಫಸ್ಟ್ ಕ್ವಾರ್ಟರಲ್ಲಿ ಎಷ್ಟಾಗ್ತಿದೆ, 10 ಇತ್ತು, ಇಲ್ಲಿ 11 ಆಗ್ತಿದೆ. ಇಲ್ಲೂ ಸೆಕೆಂಡ್ ಕ್ವಾರ್ಟರಲ್ಲಿ 10 ಇತ್ತು, ಇಲ್ಲಿ 11 ಆಗ್ತಿದೆ. ಥರ್ಡ್ ಕ್ವಾರ್ಟರಲ್ಲೂ ಕೂಡ 10 ಇತ್ತು, 11 ಆಗ್ತಿದೆ. ಮತ್ತು ಫೋರ್ತ್ ಕ್ವಾರ್ಟರಲ್ಲಿ. ಸೊ ಎಷ್ಟಿದೆ ಪ್ರಿನ್ಸಿಪಲ್ಲು, ಮಲ್ಟಿಪ್ಲೈ ಮಾಡಿ ನೋಡಿ. ಇದೆಲ್ಲ ಸ್ಟಾರ್ಟ್ ಮಾಡೋಣ. ನೋಡಿ. ಸೊ ಇದು ಎಷ್ಟಾಗುತ್ತಿದೆ, ಇದು ಏನಿರುತ್ತೆ, ಪ್ರಿನ್ಸಿಪಲ್ ಇರುತ್ತೆ. ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾರೆ, ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ, 1 0 0 0 0. ಇದು ಎಷ್ಟಾಗುತ್ತೆ, 11 ಕ್ಯೂಬ್. 11 ಕ್ಯೂಬ್ನಿಂದ 1331 1331 ಮಲ್ಟಿಪ್ಲೈ 11 ಮಾಡಿ ಏನಾಗುತ್ತೆ. ಸೊ 1331 ಇಂಟು ಪ್ಲಸ್ 1 ಏನಾಗುತ್ತೆ, 1331 ಎಷ್ಟಾಗುತ್ತೆ, 14641. ಇದೆಷ್ಟು ಬರ್ತಿದೆ, 14641. ಸೊ ಇದನ್ನು ಡಿಫ್ರೆನ್ಸ್ ಇಲ್ಲ, ಡಿಫ್ರೆನ್ಸ್ ಈಸ್ ಕಾಂಪೌಂಡ್ ಇಂಟ್ರೆಸ್ಟ್. ಸೊ ಎಷ್ಟು ಬರ್ತೀವಿ ಡಿಫ್ರೆನ್ಸು, 4641. ಇದು ಡಿಫ್ರೆನ್ಸ್ ಇದೆ, ಕಾಂಪೌಂಡ್ ಇಂಟ್ರೆಸ್ಟ್ ಯೂನಿಟ್ಸ್ ಇದೆ. ಸೊ ನಮ್ಗೆ ಏನು ಬೇಕು, ಕಾಂಪೌಂಡ್ ಇಂಟ್ರೆಸ್ಟ್ ಕೇಳ್ತಿದ್ದಾರಾ. ಸೊ ಏನು ಕೇಳ್ತಾ ಇದ್ದಾರೆ, ಏನು ಕೊಟ್ಟಿದ್ದಾರೆ, ಇಲ್ಲಿ ನೋಡಿ, ಇದಕ್ಕೆ ಈಸಿ ಇದೆ. ಏನು ಕೊಟ್ಟಿದ್ದಾರೆ ನಮಗೆ, ನಾವು ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ ಎಷ್ಟಿದೆ, 1000. ಸೊ ಎಷ್ಟು ಪ್ರಿನ್ಸಿಪಲ್ ಎಷ್ಟಿನಲ್ಲಿ, 2,40,000 ಡಿವೈಡ್ ಬೈ ಎಷ್ಟು ಕೊಟ್ಟಿದ್ದಾರೆ ರೇಷಿಯೋದಲ್ಲಿ ಬಂತ. ಏನು ಕೇಳ್ತಾರೆ ಅದೇನೆಂದರೆ ಮಲ್ಟಿಪ್ಲೈ ಮಾಡಿ. ಏನು ಕೇಳ್ತಾರೆ ನಮಗೆ, ಕಾಂಪೌಂಡ್ ಎಷ್ಟು ಕೇಳ್ತಿದ್ದಾರಾ. ಸೊ 4641 ಮಲ್ಟಿಪ್ಲೈ ಮಾಡಿ. ಅರ್ಥ ಆಯ್ತಾ. ಸಪೋಸ್ ಅವ್ರು ನಮಗೇನು ಕೇಳ್ತಿರ್ಬೇಕು, ಅಮೌಂಟ್ ಕೇಳ್ತಿದ್ರೆ ಏನು ಮಾಡಿ, 1 ಇದರಿಂದ ಮಲ್ಟಿಪ್ಲೈ ಮಾಡಿ, 14,641 ಮಲ್ಟಿಪ್ಲೈ ಮಾಡಿ. ಅವ್ರು ಏನು ಕೇಳ್ತಾರೆ, ಕಾಂಪೌಂಡ್ ಇಂಟ್ರೆಸ್ಟ್ ಕೇಳ್ತಾರೆ. ಕಾಂಪೌಂಡ್ ಇಂಟ್ರೆಸ್ಟ್ ಕೇಳ್ತಿರೋ ಏನು ಮಾಡಬೇಕು ನಾವು, ಡಿಫ್ರೆನ್ಸ್ ಏನು ಬರುತ್ತಲ್ಲ ಅದರಿಂದ ಮಲ್ಟಿಪ್ಲೈ ಮಾಡಿ. ಸಪೋಸ್ ಅವ್ರು ನಮಗೆ ಕ್ವಶನಲ್ಲಿ ಹಿಂಗೂ ಕೇಳ್ಬೋದು, ಅವರು ನಮಗೆ ಏನು ಕೊಡ್ತಾರೆ, ಅಮೌಂಟ್ ಕೊಡ್ತಾರೆ. ಅವರು ಅಮೌಂಟ್ ಕೊಟ್ಟು ನಮಗೆ ಇದು ಕೇಳಿದ್ರೆ, ಲೈಕ್ ಪ್ರಿನ್ಸಿಪಲ್ ಕೇಳಿದ್ರೆ, ಆವಾಗ ಇದು ಡಿವೈಡ್ ಆಗುತ್ತೆ, ಇದು ಮಲ್ಟಿಪ್ಲೈ ಬೈ 1000 ಆಗುತ್ತಾ. ಅಂದರೆ 1000 ಇಲ್ಲ, ಎಷ್ಟು 10,000 ಆಗುತ್ತೆ. ಅರ್ಥ ಆಯ್ತಾ. ಸಪೋಸ್ ಅವ್ರು ನಮಗೆ ಇಂಟ್ರೆಸ್ಟ್ ರೇಟ್ ಕೇಳಿದ್ದಾರೆ, ಏನು ಮಾಡ್ತೀರಾ, ಕಾಂಪೌಂಡ್ ಕೊಟ್ಟಿದ್ರೆ ಇದು ಕೊಟ್ಟಿದ್ದಾರೆ, ಇದ್ರದ್ದು ಏನು ಮಾಡಿ ನೀವು ರೇಷನ್ ಮಾಡ್ತಾ ಹೋಗಿ, ರೇಷಿಯೋ ಮಾಡ್ತಾ ಹೋಗಿ, ಎಲ್ಲಿವರೆಗೆ ಡಿವಿಸಿಬಲ್ ಆಗಲ್ಲ. ಓಕೆನಾ, ಎಲ್ಲಿವರೆಗೆ ಡಿವಿಸಿಬಲ್ ಆಗಲ್ಲ ಅಲ್ಲಿ ಮಾಡ್ತಾ ಹೋಗಿ. ಸೊ ಅವಾಗ ನಮ್ಗೆ ಸಿಗುತ್ತೆ ಒಂದು ಸಿಗುತ್ತೆ, ಲೈಕ್ ಸ್ಕ್ವೇರ್ ಸಿಗುತ್ತೆ ಅಥವಾ ಕ್ಯೂಬ್ ರೇಷಿಯೋ ಸಿಗುತ್ತೆ. ಸೊ ಅವಾಗೇನು ಸಿಗುತ್ತೆ, ಕ್ಯೂಬ್ ಅಂದರೆ 3 years, ಸ್ಕ್ವೇರ್ ಅಂದರೆ 2 years. ಆಲ್ವೇಸ್ ನಮಗೆ ರೇಷಿಯೋ ಕೇಳಿದರೆ, ಲೈಕ್ ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದರೆ ಅದು ಮ್ಯಾಕ್ಸಿಮಮ್ 3 years, ಅಂದರೆ 3 years ಒಳಗೆ ಮಾತ್ರ ಕೇಳಿದ್ದಾರೆ, ಅದ್ರ ಮುಂದೆ ಕೇಳಿಲ್ಲ. ಓಕೆನಾ. ಸೊ ನಮಗೆ ಕ್ಯೂಬ್ ರೇಷಿಯೋ ಸಿಕ್ಕಿರೆ ಏನು ಮಾಡ್ಬೋದು ನಾವು, ಲೈಕ್ ಈ ಥರ ಕ್ಯೂಬ್ ರೇಷಿಯೋ ಸಿಕ್ಕಿರೆ ನಮಗೆ ಏನಾಗುತ್ತೆ, ಅದು 3 years ಆಗುತ್ತೆ ಇಂಟ್ರೆಸ್ಟು. ಓಕೆನಾ. ಟೈಮ್ ಕೇಳಿದ್ರೆ, ಇಂಟ್ರೆಸ್ಟ್ ಕೇಳಿದ್ರೆ ಗೊತ್ತಲ್ಲ, ಇಂಟ್ರೆಸ್ಟ್ ಏನು ತೆಗಿಬೋದು, ಈಸಿಯಾಗಿ ತೆಗಿಬೋದು. ಅದು ಟೈಮ್ ಕೇಳಿದಾಗ. ಓಕೆನಾ. ಸೊ ನೋಡಿ, ಇದು ಎಷ್ಟಾಗುತ್ತೆ, ಈ 4 0 ಕ್ಯಾನ್ಸಲ್, ಈ 4 0 ಕ್ಯಾನ್ಸಲ್. ಹಾಂ,
ಇಷ್ಟಾಗಿ ಮಲ್ಟಿಪ್ಲೈ ಮಾಡ್ತೀರಿ 24 ಒಂದಲೇ 24 ನಾಲ್ಕಿನ ಲಾಸ್ಟಿಗೆ 4 ಬರ್ತಿದೆಯಾ ಆ್ಯಸ್ ಎ ಡಿಜಿಟಲ್ ಅಂದರೆ ಏನಂತ ಯೂನಿಟ್ ಡಿಜಿಟು. ಸೊ ಇಲ್ಲಿ ಯಾವುದೇ ಯೂನಿಟ್ ಡಿಜಿಟ್ 4 ಬರೋದು, ಇದು ಒಂದೇ ಮಾತ್ರ ಇದೆ. ಸೊ ನೀವು ಇಷ್ಟೇ ಕ್ಯಾಲ್ಕುಲೇಟ್ ಮಾಡಿ 24 ಇದು ಫುಲ್ ಮಲ್ಟಿಪ್ಲೈ ಮಾಡ್ಕೊಂಡು ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಲಾಸ್ಟಿಗೆ ಏನು ಬರುತ್ತೆ 4 ಬರ್ತಿದೆಯಾ 4 6 4 1. ಸೊ ಏನು 24 1 24. ಸೊ ಲಾಸ್ಟಿಗೆ ಯೂನಿಟ್ ಡಿಜಿಟ್ ಏನು 4 ಬರ್ತಿದೆ, ಒಂದೇ ಇದೆ ಯೂನಿಟ್ ಡಿಜಿಟ್ 4 ಇರೋ ನಂಬರ್ ಓನ್ಲಿ ಒಂದಿದೆ ಆಪ್ಷನಲ್ಲಿ. ಸೊ ಅದನ್ನು ಕ್ಲಿಕ್ ಮಾಡ್ಬೋದು ನಾವು. ಕೆಲವೊಂದು ಕ್ವಶನ್ ನಾವು ವಿತೌಟ್ ಫುಲ್ ಕ್ಯಾಲ್ಕುಲೇಷನ್ ಮಾಡಲ್ದೆ ಜಸ್ಟ್ ಯೂನಿಟ್ ಡಿಜಿಟ್ಸು ಅಥವಾ ಡಿಜಿಟಲ್ ಸಮ್ಮು ಈ ಮೆಥಡ್ಸಿಂದ ಕೂಡ ಸಾಲ್ವ್ ಮಾಡಿ ಬಹಳ ಟೈಮ್ನ ಉಳಿಸ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ ನೋಡಿ. A percentage profit earned by selling on selling an article for 6,833 is equal to the percentage loss incurred by selling the same article for 1,447. At what price should the article be sold to make the 45% profit? ಏನಿದೆ 45% ಪ್ರಾಫಿಟ್ ಇದೆ. ಸೊ ನೋಡಿ ಏನು ಕೊಟ್ಟಿದ್ದಾರೆ, ಸಿಂಪಲಾಗಿ ನೋಡಿ, ಕ್ವಶನ್ ಭಾಳ ಸಿಂಪಲ್ ಆಗಿದೆ. ಏನು ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಅರ್ನ್ ಬೈ ಸೆಲ್ಲಿಂಗ್ ಎನ್ ಆರ್ಟಿಕಲ್. ಒಂದು ಆರ್ಟಿಕಲ್ ಇದೆ, ಓಕೆ, ದಿಸ್ ಈಸ್ ಆರ್ಟಿಕಲ್. ಈ ಆರ್ಟಿಕಲಿಗೆ ಎಷ್ಟು ಸೇಲ್ ಮಾಡ್ತಿದ್ದಾರೆ, ಸೇಲ್ ಮಾಡಿದಾಗ ಎಷ್ಟಕ್ಕೆ ಸೇಲ್ ಮಾಡ್ತಿದ್ದಾರೆ 66,833ಗೆ ಸೇಲ್ ಮಾಡಿದಾಗ ಎಷ್ಟು ಪ್ರಾಫಿಟ್ ಆಗ್ತಿಲ್ಲ, ಪ್ರಾಫಿಟ್ ದಟ್ ಈಸ್ ಈಕ್ವಲ್ ಟು ದ ಲಾಸ್ ಆಕರ್ಡ್. ಇದೇ ವಸ್ತುನ ನಾವು ಎಷ್ಟಕ್ಕೆ 1,447ಗೆ ಸೇಲ್ ಮಾಡಿದಾಗ ಏನು ಲಾಸ್ ಆಗುತ್ತಲ್ಲ, ಲಾಸ್ ಅದಕ್ಕೆ ಈಕ್ವಲ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ನಮಗೇಳ್ತಾರೆ ಅದೇ ವಸ್ತುನ ನಾವು 45%, ಈ ವಸ್ತು ಇಲ್ಲ, ಈ ಕಾಸ್ಟ್ ಪ್ರೈಸ್, ಈ ವಸ್ತುನ ನಾವು ಇದೇನು ಕಾಸ್ಟ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಕಾಸ್ಟ್ ಎಕ್ಸ್ ಇಲ್ಲ, ಅದು ಕಾಸ್ಟ್ ಪ್ರೈಸ್ ಬರೋಣ. ಸಿ ಪಿ ಇದು ಎಸ್ ಪಿ ವೆನ್ ಪ್ರಾಫಿಟ್, ಇದು ಕೂಡ ಎಸ್ ಪಿ ವೆನ್ ಲಾಸ್. ಇದೇನು ಪ್ರಾಫಿಟ್ ಇದ್ದಾಗ, ಓಕೆನಾ? ಸೊ ಸಿ ಪಿ. ಸೊ ಇದೇ ಕಾಸ್ಟ್ ಪ್ರೈಸರ್ ವಸ್ತುನ ನಾವು ಎಷ್ಟು 45% ಪ್ರಾಫಿಟ್ ಬೇಕಂದ್ರೆ ಎಷ್ಟಕ್ಕೆ ಸೇಲ್ ಮಾಡ್ಬೇಕಂತ ಕೇಳ್ತಾರೆ. ಇದಕ್ಕೆ ನಾವು ಎಷ್ಟು 45% ಮಾಡ್ಬೇಕಂದ್ರೆ ಎಷ್ಟು ಸೇಲ್ ಮಾಡ್ಬೇಕಂತ ಕೇಳ್ತಾರೆ. ಸೊ ಇದು ಭಾಳ ಈಸಿ ಇದೆ ನೋಡಿ. ನಮಗೆ ಕಾಸ್ಟ್ ಪ್ರೈಸ್ ಬೇಕಾ, ಇದು ಮತ್ತು ಇದು ಒಂದು ವಸ್ತು ಇದೆ, ಈ ಸೆಂಟ್ರಲ್ಲಿ ಬರ್ತಲ್ಲ, ಏನು ಮಾಡಿ 2 ಪ್ಲಸ್ ಮಾಡಿಕೊಂಡು ಡಿವೈಡ್ ಬೈ 2 ಮಾಡಿ. ಸೊ ನಮಗೆ ಕಾಸ್ಟ್ ಪ್ರೈಸ್ ಸಿಗ್ಬಿಡುತ್ತೆ. ಓಕೆನಾ? ನೋಡಿ ಹೇಗೆ ಅಂದರೆ ಇದೆಷ್ಟಿದೆ 6,833 ಪ್ಲಸ್ 1,4 ಪ್ಲಸ್ ಇಲ್ಲ ಮೈನಸ್ ಮಾಡಬೇಕು ನಾವು 63 ಪ್ಲಸ್, ಓಕೆ, ನೋಡಿ ಈ ಇದರಿಂದ ಇದು ಮೈನಸ್ ಮಾಡಿದಾಗ ನಮಗೆ ಇದು ಸಿಗುತ್ತೆ. ಇದು ಎಷ್ಟು ಗ್ಯಾಪ್ ಇದೆ, ಇಲ್ಲಿಂದ ಎಷ್ಟು ಬರೋಕ್ಕೆ ಎಷ್ಟು ಗ್ಯಾಪ್ ಇದೆ ಸಿಗುತ್ತಾ? ಸೊ ಪ್ರಾಫಿಟ್ ಲಾಸ್ ಆಗಿ 633 ಮೈನಸ್ 1,447. ಸೊ ಎಷ್ಟು ಬರುತ್ತೆ ಇದು? ಮೈನಸ್ ಮಾಡಿ ಎಷ್ಟು ಹೋಗುತ್ತೆ ಅಂದ್ಮೇಲೆ ಹೋದಾಗ 6, 12 4 ಹೋದಾಗ 8, 9, 7 4 ಹೋದಾಗ 3, 5. ಸೊ ಎಷ್ಟು 5,386. ಇದು ಇಲ್ಲಿಂದ ಇದು ಗ್ಯಾಪ್ವರೆಗೆ. ಸಮ ಎಕ್ಸ್ ಬೇಕಾ? ಸೊ ಏನು ಮಾಡಿ ಡಿವೈಡ್ ಬೈ ಇದಕ್ಕೆ 2 ಮಾಡಿ. 2 ಮಾಡಿದಾಗ ಏನಾಗುತ್ತೆ 2 1 2 4 2 6 12 ಇಲ್ಲ ಇದು ಬರೋಣ 2 4 2 12 2 9 18 ಎಷ್ಟು 3 ಸೊ ಏನು ಸಿಗುತ್ತೆ ನಮಗೆ? ಇದೆಷ್ಟು ಪ್ರಾಫಿಟ್ ಎಷ್ಟಾಗ್ತಿದೆ ನನಗೆ 2,693. ಸೊ ಲಾಸ್ ಎಷ್ಟಾಗ್ತಿದೆ ನನಗೆ 2,693 ಲಾಸ್ ಆಗ್ತಿದೆ, ಇದು ಪ್ರಾಫಿಟ್ ಆಗ್ತಿದೆ. ಸೊ ನಮಗೆ ಕಾಸ್ಟ್ ಪ್ರೈಸ್ ಬೇಕಂದ್ರೆ ಏನು ಮಾಡ್ತೀರಾ? ಸೊ ನಮಗೆ ಕಾಸ್ಟ್ ಪ್ರೈಸ್ ಬೇಕು, ಏನು ಮಾಡ್ತೀರಾ? ಇದರಿಂದ ಇದು ಮೈನಸ್ ಮಾಡೋದು ಕಾಸ್ಟ್ ಪ್ರೈಸ್ ಸಿಗುತ್ತಾ, ಅಥವಾ ಇದರಿಂದ ಇದು ಪ್ಲಸ್ ಮಾಡಿದ್ರೆ ನಮಗೆ ಕಾಸ್ಟ್ ಪ್ರೈಸ್ ಸಿಗುತ್ತಾ? ಎಸ್, ಪ್ಲಸ್ ಮಾಡಿ ನೋಡಿ ಎಷ್ಟಾಗುತ್ತೆ 3 + 7
0 1 ಬಂತು, ಇಲ್ಲಿ ರೇಷಿಯೋ ಬಂತು 1 ಪ್ಲಸ್ ಫಸ್ಟ್ 4 ಬಂತು, ಮತ್ತೆ ಇಲ್ಲಿ 1 ಬಂತು 4 ಪ್ಲಸ್ ಎಷ್ಟು 10 ಮತ್ತು 0 ಪ್ಲಸ್ 1 ಬಂತು, ಇದೆಷ್ಟು ಬಂತು 4 4 0 4 0. ಸೊ ಇದು 11 ಬರ್ತಲ್ಲ, ಎಷ್ಟಾಗುತ್ತೆ ಕಾಸ್ಟ್ ಪ್ರೈಸು 4140. ಸೊ ಕಾಸ್ಟ್ ಪ್ರೈಸ್ ಅಷ್ಟೇ 4140 ಇದೆ. ನಮಗೇನು ಬೇಕು, ಇದೇ ಕಾಸ್ಟ್ ಪ್ರೈಸ್ ಎಷ್ಟಕ್ಕೆ ಮಾಡಬೇಕು ನಾವು 45% ಅಲ್ಲ. ಸೊ ಪ್ರಾಫಿಟ್ ಅಂದರೆ ಏನು, ಮಲ್ಟಿಪ್ಲೈ ವೇಸ್ಟ್ ಮಾಡ್ತೀರಾ 145/100. ಸೊ ಈಸರಿ ಕ್ಯಾನ್ಸಲ್ ಆಗುತ್ತೆ. ಸೊ ನೋಡಿ ಏನಾಗುತ್ತೆ ಈಸರಿ ಕ್ಯಾನ್ಸಲ್ ಆದಾಗ, ಏನಾಯಿತು, ಸೊ ಇದು ನಾವು ಯೂನಿಟ್ ಮಾಡ್ಬೋದು ಇದನ್ನ. ಸೊ ಈ ಕ್ಯಾಲ್ಕುಲೇಷನ್ 414 ಇಂಟು 145 45% ಪ್ರಾಫಿಟ್. ಸೊ ಡಿವೈಡ್ ಬೈ 10. ಸೊ ಏನಾಗುತ್ತೆ ನೋಡಿ, ಇದು 10 ಅಂದರೆ 4 ಇದೇನಾಗುತ್ತೆ 9 ಆಗ್ತದೆ, 9 ಅಂತ ಮಲ್ಟಿಪಲ್ 9. ಸೊ ಯಾವ ಡಿಜಿಟಲ್ ಸಮ್ 9 ಬರ್ತಿದೆ, ಇದು 9 ಯಾವ್ದು, ಇದು 9 ಬರ್ತಿದೆ, ಇದು ಕೂಡ ಎಷ್ಟಾಗುತ್ತೆ 9 ಆಗ್ತಿದೆ. ಸೊ 9 18, ಸೊ 9 ಬರುತ್ತೆ. ವಿಚ್ ಒನ್ ಈಸ್ ಗಿವಿಂಗ್ 9 as ಡಿಜಿಟಲ್ ಸಮ್ಮು, 6 + 3 9. ಇದು 1 ಕೊಡ್ತಿದೆ, ಇದು ನೋಡೋಣ, ಇದು 7 ಕೊಡ್ತಿದೆ, ಇದು ಎಷ್ಟು ಕೊಡ್ತಿದೆ 8 ಕೊಡ್ತಿದೆ, ಇದು ಎಷ್ಟು ಕೊಡ್ತಿದೆ 5 ಪ್ಲಸ್ ಓಕೆ 11 ಕೊಡ್ತಿದೆ. ಸೊ ಅಂದರೆ 2 2. ಸೊ ಯಾವ್ದು ಬರುತ್ತೆ 9, ಇದು ಒಂದೇ ಕೊಡ್ತಿದೆಯಾ. ಸೊ ಆನ್ಸರ್ ಈಸ್ 6003 ಆನ್ಸರ್ ಗೊತ್ತಾಯ್ತಾ ಹೇಗೆ. ಸೊ ಡಿಜಿಟಲ್ ಸಮ್ ಮಾಡಿ ಕೊಡೋಣ, ಬೇಗ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು. ಯಾರು ಮಲ್ಟಿಪ್ಲೈ ಮಾಡ್ತಾ ಕೊಡಬೇಕು ಇಷ್ಟು ಬೇಗ, ಎಷ್ಟು ನನಗೊಂದು ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ ಅಷ್ಟು. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಓಕೆ, ಹಿಂಗೆ ಕೊಟ್ಟಿದ್ದಾರೆ, ಎ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 14 days ಆ್ಯಂಡ್ ಬಿ ಕ್ಯಾನ್ ಕಂಪ್ಲೀಟ್ it in 10 days. Okay, if they work alternative days starting with B on the first day, then how many days it will take to take the work to be finished. Okay, ಏನು ಕೇಳಿದ್ದಾರೆ ಅಂದರೆ ಎ ಮತ್ತು ಬಿ ಬರಿದ್ದಾರೆ, ಇಬ್ಬರು ಒಂದು ಕೆಲಸ ಮಾಡೋಕ್ಕೆ ಎ ಎಷ್ಟು ತಗೋತಾನೆ 14 days ತಗೋತಾನೆ, ಅದೇ ಬಿ ಎಷ್ಟು ತಗೋತಾನೆ 10 days ತಗೋತಾನೆ. ಸೊ ಏನು ಮಾಡ್ತಾರೆ, ಇಬ್ಬರು 1 by 1, ನಾನು ಇವತ್ತು ಮಾಡ್ತೀನಿ ನಾಳೆ ಮಾಡು, ಈ ಥರ ಕೆಲಸ ಮಾಡ್ತಿದ್ದಾರೆ. ಎಷ್ಟಂತ ಗೊತ್ತಿಲ್ಲ, ಬಟ್ 1 by 1 ಕೆಲಸ ಮಾಡ್ತಿದ್ದಾರೆ. ಎಷ್ಟು ಕೆಲಸ ಮಾಡಬೇಕು ಅವರು ನೋಡೋಣ. ಆ ಕೆಲಸ ಮಾಡ್ತಿದ್ದಾರೆ. ಸೊ ಸ್ಟಾರ್ಟ್ ಯಾರು ಮಾಡ್ತಾರೆ, ಬಿಯಿಂದ ಮಾಡ್ತಿದ್ದಾರೆ. ಸೊ ಎಂಡ್ ಯಾರು ಮಾಡಬೇಕದು, ಮತ್ತು ಎಷ್ಟು ದಿನ ಬೇಕಂತ ನೋಡೋಣ. ಓಕೆನಾ. ಸೊ ಎಷ್ಟು ತಗೋತಾನೆ, ಎಷ್ಟು 14 days, ಬಿ ಎಷ್ಟು ತಗೋತಾನೆ 10 days. ಇದು ಎಲ್ ಸಿ ಎಮ್ ತೆಗಿ ಎಷ್ಟು ಬರುತ್ತೆ ನಮಗೆ 70 ಬರುತ್ತೆ. ಇದೆಷ್ಟು ಬರುತ್ತೆ ಡಿವೈಡ್ ಮಾಡಿದಾಗ ಇದು 5 ಮತ್ತು ಇದು 7. ಸೊ ನಮಗೆ ಎಫಿಷಿಯನ್ಸಿ ಸಿಗುತ್ತು, ನಮಗೆ ಟೈಮ್ ಗೊತ್ತಿದೆ, ಇದು ಟೋಟಲ್ ವರ್ಕ್ ಗೊತ್ತಿದೆ. ಓಕೆ, ಸೊ ಮೇಲೆ ಫಾರ್ಮುಲಾ ಗೊತ್ತಿಲ್ಲ, ವರ್ಕ್ ಈಕ್ವಲ್ಸ್ ಟು ಎಫಿಷಿಯನ್ಸಿ ಇಂಟು ಟೈಮ್. ಇದು ಗೊತ್ತಿಲ್ಲ, ವೆಟ್ ಇದು ಫಾರ್ಮುಲಾ ಗೊತ್ತಿಲ್ಲ, ಭಾಳ ಇಂಪಾರ್ಟೆಂಟ್ ಫಾರ್ಮುಲಾ ಅದು. ಸೊ ಹಿಂಗೆ ನೋಡಿ ಏನು ಕೊಟ್ಟಿದ್ದಾರೆ, ಬಿ ಮತ್ತು ಎ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಡೇ ಯಾರು ಬಿ, ಫಸ್ಟ್ ಡೇ ಯಾರು ಮಾಡ್ತಾರೆ ಬಿ ಎಷ್ಟು ಮಾಡ್ತಾನೆ ನೋಡಿ, ಇದು ಡೇಸು, ಇದು ಎ ಪ್ಲಸ್ ಬಿ ಅಂತ ತಿಳ್ಕೊಂಡೆ. ಓಕೆ, ಸೊ ಫಸ್ಟ್ ಯಾರು ಮಾಡ್ತಾನೆ ಬಿ ಮಾಡ್ತಾನೆ, ಎಷ್ಟು 7 ವರ್ಕ್ ಮಾಡ್ತಾನೆ ಬಿ. ಅದೇ ಸೆಕೆಂಡ್ ಏನು ಮಾಡ್ತಾರೆ, ಇದು ಎಕ್ಸ್ಪ್ಲೇನ್ ಮಾಡ್ತಾನೆ ಹೆಂಗೆ ಆಗುತ್ತಂತ ನಿಮಗೆ ಫುಲ್ ಈಸಿಟಕ್ಕೆ ಹೇಳ್ತೀನಿ. ಸೆಕೆಂಡ್ ಯಾರು ಮಾಡ್ತಾರೆ, ಎ ಮಾಡ್ತಾನೆ 5, ಮತ್ತು ಥರ್ಡ್ ಡೇ ಬಿ ಮತ್ತು ಬಿ, 4 ಡೇ 5 ಡೇ ನೋಡಿ 4 ಡೇ ಯಾರು ಮಾಡ್ತಾರೆ, ಮತ್ತು ಎ ಮಾಡ್ತಾನೆ, ಮತ್ತು ಬಿ 4 ಡೇ ಎಷ್ಟು 5 ಮಾಡ್ತಾನೆ, ಮತ್ತು 5 ಡೇ 7, 6 ಡೇ ಮತ್ತು ಎ ಮಾಡ್ತಾನೆ, 7 ಡೇ ಮತ್ತು ಬಿ ಮಾಡ್ತಾನೆ, 8 ಡೇ ಮತ್ತು ಎ. ಈ ಥರ ಇಲ್ಲಿವರೆಗೆ ಹೋಗುತ್ತೆ ನೋಡಿ. 9 8 ಎಷ್ಟಾಯ್ತು ವರ್ಕ್ ನೋಡಿ, ಇದು ಎಷ್ಟಾಗುತ್ತೆ 7 5 12 11 ಸೊ ಇದು ಮತ್ತೆ ಇದು ಎಲ್ಲಿವರೆಗೆ ಆಯಿತು 5 days, ಅಂದರೆ ಎಷ್ಟು 10 daysವರೆಗೆ ಎಷ್ಟಾಯಿತು ವರ್ಕು 60 units ವರ್ಕ್ ಆಗಿದೆ. 1 2 3 ಎಷ್ಟು ಕೌಂಟ್ ಮಾಡಿ ನೋಡಿ, ಇದು 10 days ಎಷ್ಟು ಯೂನಿಟ್ಸ್ ವರ್ಕ್ ಆಗಿದೆ, 7 + 5 7 + 5 ಅಂದರೆ 60 units ವರ್ಕ್ ಆಗಿದೆ ಇಲ್ಲಿವರೆಗೆ. 10 daysವರೆಗೆ 60 units ವರ್ಕ್ ಆಗಿದೆ. ಉಳಿತು ಎಷ್ಟು 10 units ಬರುತ್ತಾ, 10 unitsಲ್ಲಿ ಎ ಆದಮೇಲೆ ಯಾರು ಬರಬೇಕು, ಮತ್ತೆ ಬಿ ಬರಬೇಕಾ. ಸೊ ಬಿ ಎಷ್ಟು ಮಾಡ್ತಾರೆ 7 units ಮಾಡ್ತಾನೆ, 11 ಡೇಲಿ 7 units ಮಾಡ್ತಾನೆ. ಉಳಿತು ಎಷ್ಟು 3 ಉಳಿತಾ. 3 units ಯಾರು ಮಾಡಬೇಕು, ಎ ಮಾಡಬೇಕಾ, ವಿತ್ ಯಾವ ಎಫಿಷಿಯನ್ಸಿ ಎಷ್ಟು, ಎಫಿಷಿಯನ್ಸಿ ಎಷ್ಟು 5. ಸೊ 5 ಎಫಿಷಿಯನ್ಸಿಯಿಂದ 3 ವರ್ಕ್ ಕೆಲಸ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು, ಎಷ್ಟು ಡೇಸ್ ಬೇಕು ಅವನಿಗೆ ನೋಡಿ, ಹಾಕಿ ನೋಡಿ ಎಷ್ಟಾಗುತ್ತೆ 3/5 ಡೇಸ್ ಬೇಕು ನಮಗೆ. ಸೊ ಟೋಟಲ್ ಎಷ್ಟು ಟೈಮ್ ಬೇಕಾಯ್ತು ನಮಗೆ
11 days ಪ್ಲಸ್ 3/5 ಅಂದರೆ ಎಷ್ಟು ಟೋಟಲ್ ಟೈಮ್ ಎಷ್ಟು ಬೇಕು ನಮಗೆ 11 ಪ್ಲಸ್ 3/5 ಆರ್ 11 3/5 ನಾವು ಇಷ್ಟು ಟೈಮ್ ಬೇಕು ಟೋಟಲ್ ಕೆಲಸ ಮುಗಿಸೋಕ್ಕೆ. ಓಕೆನಾ? ಸೊ ಆಪ್ಷನ್ ಇದೆ, ಆಪ್ಷನ್ಸ್ ಕೊಟ್ಟಿಲ್ಲ ಇಲ್ಲಿ. ಸೊ ಇಷ್ಟು ಕೆಲಸ ಬೇಕು ನಮಗೆ, ಇಷ್ಟು ಟೈಮ್ ಬೇಕು. ಇದರ ಒಂದು ಶಾರ್ಟ್ ಟ್ರಿಕ್ ಅಂದರೆ ಮಾಡ್ಬೋದು ಇದನ್ನು. ಹೇಗೆಂದರೆ ಇದು ಅರ್ಥ ಆಯಿತು. ಮೇನ್ ಒಂದು ಬೇಸಿಕ್ ಕಾನ್ಸೆಪ್ಟ್ ಏನೇ ಅಂತ ಬೇಸಿಕ್ಕಾಗಿ ಈಗ ನೋಡಿ ಇದನ್ನು ಶಾರ್ಟ್ ಟ್ರಿಕ್ ಹೇಗೆ ಮಾಡ್ಬೋದು ಅಂದರೆ ನಾವು ಇಲ್ಲಿ ನೋಡಿ ಬಿ ಮತ್ತು ಬಿ ಎಷ್ಟು ಕೆಲಸ ಮಾಡ್ತಾರೆ ಇಬ್ಬರು ಸೇರಿ ಎಷ್ಟು 12 ಯೂನಿಟ್ಸ್ ಕೆಲಸ ಮಾಡ್ತಾರೆ ಎ ಪ್ಲಸ್ ಬಿ. ಸೊ ಈ 70 ಇದು ಲೋವೆಸ್ಟ್ ಟೇಬಲ್ ಒಳಗೆ ಯಾವ್ದು ಬರುತ್ತೆ, ಲೋವೆಸ್ಟ್ಗಿಂತ ಯಾವ ಟೇಬಲ್ ಬರುತ್ತೆ 12 ಟೇಬಲ್ 70 ಲೋವೆಸ್ಟ್ ಅಂದರೆ ಯಾವ ಬರ್ಬೋದು 12 12 24 12 30 12 60 12 72 12 ಹೆಚ್ಚಾಯ್ತಲ್ಲ. ಸೊ 12 60. ಸೊ ಎಷ್ಟು ಇವ್ರು ಎಷ್ಟು ಮಾಡ್ತಾರೆ 5 ಇಬ್ಬರು ಒಂದೇ ಕುಳಿತು 5 ಅಂದರೆ 5 ಟೈಮ್ ಕೆಲಸ ಮಾಡ್ತಿದ್ದಾರೆ 5 ಸಲ. ಸೊ ಎಷ್ಟು ಇದು 1 ಡೇ ಇವನು 1 ಡೇ ಎಷ್ಟು ಇವನು 1 ಡೇ ಏನಂದರೆ 2 5 ಎಷ್ಟು 5 ಟೈಮ್ಸ್ ಮಾಡ್ತಾರೆ ಅಂದರೆ ಎಷ್ಟು 12 60. ಸೊ 60 ಕೆಲಸ ಆಗ್ತಿದೆ. ಸೊ ಇವನು ಏನಂದರೆ 5 ಅಂದರೆ 10 ಡೇಸ್. ಸೊ 10 ಡೇಸಲ್ಲಿ ಎಷ್ಟು ಕೆಲಸ ಆಗ್ತಿದೆ 10 ಡೇಸಲ್ಲಿ ಎಷ್ಟಾಗ್ತಿದೆ 60 ಕೆಲಸ ಆಗ್ತಿದೆ. ಓಕೆ 10 ಡೇಸಲ್ಲಿ 60 ಕೆಲಸ ಆಗ್ತಿದೆ. ಉಳಿದು ಎಷ್ಟು 10 ಉಳಿತಾ. ಈಗ ಮತ್ತೆ ಎ ಬಿ ಆದಮೇಲೆ ಮತ್ತೆ ಯಾರು ಸ್ಟಾರ್ಟ್ ಮಾಡಬೇಕು ಬಿನೇ ಸ್ಟಾರ್ಟ್ ಮಾಡಬೇಕಾ. ಬಿ ಎಷ್ಟು ಸ್ಟಾರ್ಟ್ ಮಾಡುತ್ತೆ ಈಗ ಇಲ್ಲಿ 7 ಕೆಲಸ ಬಿ ಮಾಡುತ್ತೆ. ಉಳಿದು ಎಷ್ಟು 3 ಉಳಿತು. ಇದು ಬಿ ಮಾಡ್ತಿದೆ. ಇದು ಎ ಪ್ಲಸ್ ಬಿ. ಓಕೆನಾ? ಇದು ಬಿ ಮಾಡ್ತೀವಿ 7 ಕೆಲಸ ಬಿ ಮಾಡುತ್ತೆ. ಉಳಿದು 3 ಈ 3 ಮತ್ತು ಬಿ ಆದಮೇಲೆ ಯಾರು ಮಾಡಬೇಕು ಎ ಮಾಡಬೇಕಾ. ಎ ಮಾಡ್ತಾನೆ ವಿತ್ ಎಷ್ಟು ಟೈಮ್ ಎಷ್ಟು 3 ಯೂನಿಟ್ಸ್ನ ಎ ವಿತ್ ಯಾವ ಎಫಿಷಿಯನ್ಸಿ ಮಾಡಬೇಕು ಅವನು 5 ಎಫಿಷಿಯನ್ಸಿನ ಮಾಡಬೇಕಾ. ಸೊ 3/5. ಸೊ ಇಲ್ಲಿ ಎಷ್ಟು 10 ಡೇಸ್ ಇಲ್ಲಿ 1 ಡೇ ಇಲ್ಲಿ 3/5. ಸೊ ಟೋಟಲ್ ಎಷ್ಟಾಗುತ್ತೆ ನೋಡಿ ಇದು 11 3/5. ಅರ್ಥ ಆಯ್ತಾ. ಸೊ 11 3/5 ಆಲ್ವೇಸ್ ಏನು ಬರುತ್ತಲ್ಲ ಎಫಿಷಿಯನ್ಸಿ ಅದು ಮಲ್ಟಿಪಲ್ ಮಾಡಿ ನೋಡಿ. ಅದು ಮಲ್ಟಿಪಲ್ಲು ಈ ವರ್ಕಿಂದ ಕಡಿಮೆ ಇರಬೇಕು. ಓಕೆ ಲೈಕ್ 12 60 12 6 ತೊಗೊಂಡು 72 ಆಗ್ತಿತ್ತು. 72 ಹೆಚ್ಚಾಗ್ತಿಲ್ಲ ಅದಕ್ಕೆ 12 60 ತೊಗೊಂಡಿವಿ. ಮತ್ತು ಎ ಬಿ ಆದ್ಮೇಲೆ ಮತ್ತೆ ಯಾರು ಸ್ಟಾರ್ಟ್ ಮಾಡಬೇಕು ಸೈಕಲಲ್ಲಿ ಬಿನೇ ಸ್ಟಾರ್ಟ್ ಮಾಡಬೇಕಾ. ಬಿ ಎಷ್ಟು ಮಾಡ್ತಾನೆ 7 ಮಾಡ್ತಿದ್ದಾನೆ 7 ವರ್ಕ್ ಯೂನಿಟ್ಸ್ ಮಾಡ್ತಿದ್ದಾನೆ. ಸೊ 10ಲ್ಲಿ 7 ಯೂನಿಟ್ಸ್ ಹೋದರೆ ಎಷ್ಟು 3 ಯೂನಿಟ್ಸ್ ಹೋಯಿತು. ಆ 3 ಯೂನಿಟ್ಸನ್ನು ಬಿ ಆದಮೇಲೆ ಯಾರು ಮಾಡಬೇಕು ಎ ಮಾಡ್ತಾನೆ. ಎ ಎಷ್ಟು ಎಫಿಷಿಯನ್ಸಿನ ಮಾಡ್ತಾನೆ ಮತ್ತು ಅವನು ಏನು ಮಾಡ್ತಾನೆ 5 ಎಫಿಷಿಯನ್ಸಿಯಿಂದ 3 ಯೂನಿಟ್ಸ್ ಕೆಲಸ ಮಾಡ್ತಾನೆ. ಎಷ್ಟು ಮಾಡ್ತಾನೆ ಅವನು 3/5. ಎಷ್ಟು ಟೈಮ್ ತೊಗೋತಾನೆ 3/5 ಟೈಮ್ ತೊಗೋತಾನೆ. ಗೊತ್ತಾಯ್ತಲ್ಲ. ಓಕೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಏನು ಕೊಡಿದೆ ಮಂಜಿತ್ ಹ್ಯಾಸ್ ಬಾರ್ಡ್ ಅಮೌಂಟ್ ಆಫ್ 2,20,000 ಓಕೆ ಫ್ರಮ್ ಅ ಬ್ಯಾಂಕ್ ಸ್ಟಾರ್ಟೆಡ್ ಅ ಬಿಸ್ನೆಸ್. To start a business, how much simple interest will he pay at a rate of 4% per annum after 2 years? ನೋಡಿ ಪಿ ಎಲ್ಲಿ ಗೊತ್ತಲ್ಲ PTR by 100 SI equals to ಇದು ಫಾರ್ಮುಲಾ ಇದೆ. ಇದಕ್ಕೆ ಕ್ಯಾಲ್ಸಿಯಂ ಬೇಕಾಗಿಲ್ಲ. 2,20,000 into 4 into 2 divided by 100. 4 into 2 100 ಎಷ್ಟು ಮಾಡ್ತಾನೆ ಎಷ್ಟು ಪೇ ಮಾಡ್ತಾನೆ ನೋಡಿ ಅವನು. 2 ಕ್ಯಾನ್ಸಲ್ 22 8 176 ರೈಟ್ 176. ಸೊ 10 ಬರ್ತಿಲ್ಲ. ಸೊ ಯಾವ್ದು ಬರುತ್ತೆ ಇಲ್ಲಿ ಎಷ್ಟು ಜನ ಬರ್ತಾರೆ ಇಲ್ಲಿ 3 ಬಂತು. ಸೊ ಇಷ್ಟೇ ಇದನ್ನು ಕಷ್ಟ ಇಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. 3 numbers are in the ratio 1:15:7 ಓಕೆ ಆ್ಯಂಡ್ their LCM is 4,830. their SF is ಓಕೆ. ಸೊ ಏನು ಕೊಟ್ಟಿದ್ದಾರೆ 3 ನಂಬರ್ಸ್ ಇದೆ. 5 ರೇಷಿಯೋ ಇದೆ 1:15:7 ರೇಷಿಯೋಲಿ ಮೇಂಟೈನ್ ಮಾಡ್ತಿದೆ. ಓಕೆನಾ. ಸೊ ಅದನ್ನು ಕೊಟ್ಟಿದ್ದಾರೆ SF ಕೊಟ್ಟಿದ್ದಾರೆ ಇಲ್ಲ LCM ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ 4,830 ಕೊಟ್ಟಿದ್ದಾರೆ. ಅದನ್ನು 4,830 ಕೊಟ್ಟಿದ್ದಾರೆ. ಸೊ ನಮಗೆ ಏನು ಬೇಕು SF ಬೇಕು. ಸೊ ನೋಡಿ ನಮಗೇನು ನಿಮ್ಗೆ ಗೊತ್ತಲ್ಲ ಓಕೆ ಇದು ಹೆಂಗೆ ಮಾಡೋದಂದರೆ ನೋಡಿ ಫಸ್ಟು 15 ಮತ್ತು 1 7 ಇಂಟು ಎಕ್ಸ್ ಈಕ್ವಲ್ಸ್ ಬರಬೇಕು 4830. ಏನಿದೆ 15 7 ಮತ್ತು ಎಕ್ಸ್ ಏನಿದೆ ಇದು ಮಲ್ಟಿಪ್ಲೈ ಮಾಡಿದಾಗ ನಮಗೆ LCM ಸಿಗುತ್ತಾ. ಮಲ್ಟಿಪಲ್ ಸೇಮ್ ಎಕ್ಸೆಲ್ ಸಿಗುತ್ತೆ. ಸೊ ಇದರಲ್ಲಿ 3ರಲ್ಲಿ ಕಾಮನ್ ಫ್ಯಾಕ್ಟರ್ ಎಕ್ಸ್ ಬರ್ತಿದೆಯಾ ಅಥವಾ ಹೀಗೆ ಮಾಡ್ಬೋದು ನಾವು ಇದಕ್ಕೆ 15x ಮತ್ತು 1x ಮತ್ತು 7x. ಸೊ 3ರಲ್ಲಿ ಕಾಮನ್ ಫ್ಯಾಕ್ಟರ್ ಏನಿದೆ ಎಕ್ಸ್ ಇದೆಯಾ ಇದೆ SF
ಕಾಮನ್ ಫ್ಯಾಕ್ಟರ್ ತಾನೇ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವ ಬರ್ತದೆ ಎಸ್ ಎಫ್ ಇದೆ. ಮತ್ತು ಈ ಮೂರು ಯಾವುದು ಸೇಮ್ ಟೈಲಿ ಬರುತ್ತಾ ಬರಲ್ಲ. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನು ಬರುತ್ತೆ ಎಸ್ ಎಫ್ ಎಕ್ಸ್ ಇದೆ. ಓಕೆ, ಸೊ ಹಿಂಗೆ ಬರೀಬೋದಾ ಎಕ್ಸ್ ಇಂಟು 15 ಇಂಟು 7 ಇಂಟು 1 ಈಕ್ವಲ್ಸ್ ಏನು ಬರುತ್ತೆ ನಮಗೆ. ಅವಾಗ ಎಸ್ ಎಫ್ ಸಿಗುತ್ತಾ ಎಲ್ ಸಿ ಎಮ್ 4830. ಸೊ ಮಲ್ಟಿಪಲ್ 17 105. ಓಕೆ 17 105 ಈಕ್ವಲ್ಸ್ ಟು 4830. ಸೊ 105 ಅಂದರೆ 505 4 ಎಷ್ಟಾಗುತ್ತೆ 4 ಮಾಡಿದಾಗ 420 ಮೈನಸ್ ಮಾಡಿ ಎಷ್ಟು ಉಳಿತು ಇಲ್ಲಿ 630. ಸೊ 4 ಮತ್ತು 15 6 ಸಾರಿ 105 6. ಸೊ 105 ಅಂದರೆ 630 ಬರ್ತದೆ. ಸೊ 46. ಸೊ ಎಕ್ಸ್ ಏನು ಸಿಗ್ತಿದೆ 46. ಎಕ್ಸ್ ಏನಿದೆ 46. ಸೊ 105ಇಂದ ಇದು ಡಿವೈಡ್ ಮಾಡಿ ಏನು ಬರುತ್ತೆ 46 ಬರುತ್ತೆ. ಸೊ ಎಕ್ಸ್ ಏನಿದೆ ರೈಟಾಗಿ ನಮಗೆ ಸಿಗ್ಬಿಡುತ್ತೆ ಆನ್ಸರ್ 46 ಇಸ್ ಎಸ್ ಸಿ ಎಫ್. ಯಾಕಂದರೆ ಏನು ಕಾಮನ್ ತೆಗೆದ ಏನು ಬರುತ್ತೆ ಎಕ್ಸ್ ತಾನೇ ಕಾಮನ್ ಬರ್ತದೆ 3ಅಲ್ಲಿ. ಓಕೆನಾ, ಅದೇ ಕಾಮನ್ ಇದೆ. ಬೇಕಾದರೆ ಹಿಂಗೆ ಮಾಡಿ ನೋಡ್ಬೋದು. ನೋಡಿ ನಿಮಗೆ ಡೌಟ್ ಇದ್ದರೆ ವೇಟ್ ಕಾಣಿಸುತ್ತೆ ಅಲ್ಲಿಂದ. ಸೊ ನೀವು ಬೇಕಾದರೆ ಹೀಗೂ ಮಾಡಿ ನೋಡ್ಬೋದು. ಹೇಗಂದರೆ ನೋಡಿ ಎಕ್ಸ್ ಇದೆಯಲ್ಲ ನಮಗೆ ಎಕ್ಸ್ ಏನು ಸಿಕ್ಕಿದೆ 46 ಸಿಕ್ಕಿದೆಯಾ. ಓಕೆ 46 ಸಿಕ್ಕಿದೆಯಲ್ಲ ಎಕ್ಸ್. ಸೊ 46 ಎಲ್ಲ ಮಲ್ಟಿಪ್ಲೈ ಮಾಡಿ ನೋಡಿ 46 ಇಂಟು 115 ಇಂಟು 46 ಇಂಟು 7 ಇಂಟು 46. ಸೊ ಈ ರೇಷಿಯೋ ತೆಗೆದು ನೋಡಿ ಏನು ಬರುತ್ತೆ 46 ಬರ್ತಲ್ಲ. ಮತ್ತೆ ಇಷ್ಟು ಕೆಲಸ ಮಾಡೋದು ಸುಮ್ಮನೆ ಓವರ್ ಯಾಕೆ ಕೆಲಸ ಮಾಡೋದು ಬಿಟ್ಬಿಡಿ. ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು ನೀವು ಆ ಥರ ಮಾಡೋದು ಎಸ್ ಎಫ್ ತೆಗೆದು ನೋಡ್ಬೋದು ನೀವು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಓಕೆ ಏನು ಕೊಟ್ಟಿದ್ದಾರೆ ಆ್ಯಂಗಲ್ ಆಫ್ ಪ್ಯಾರಲೋಗ್ರಾಮ್ ಇಸ್ 27 ಲೆಸ್ ದೆನ್ ದ 4/5 ಆಫ್ ಇಟ್ಸ್ ಅಡ್ಜಸೆಂಟ್ ಆ್ಯಂಗಲ್ ದೆನ್ ಫೈಂಡ್ ದ ಸ್ಮಾಲೆಸ್ಟ್ ಆ್ಯಂಗಲ್ ಆಫ್ ದ ಪ್ಯಾರಲೋಗ್ರಾಮ್. ಓಕೆ, ನಿಮ್ಮೆಲ್ಲರೂ ಪ್ಯಾರಲೋಗ್ರಾಮ್ ಗೊತ್ತಿದೆ ಹೇಗಿರುತ್ತಾ ಸಮಾನುಬಾಹು. ಇದು ಪ್ಯಾರಲೋಗ್ರಾಮ್. ಓಕೆನಾ, ಸೊ ನಿಮಗೆ ಗೊತ್ತಿದೆ ಪ್ಯಾರಲೋಗ್ರಾಮ್ ಅಡ್ಜಸ್ಟ್ ಆ್ಯಂಗಲ್. ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಎಷ್ಟು ಇರುತ್ತೆ ಸಮ್ ಮಾಡಿದಾಗ ಎಷ್ಟು ಬರಬೇಕಿದು 180 ಬರುತ್ತೆ. ಸಮ್ ಆಫ್ ದಿಸ್ ಟು ಆ್ಯಂಗಲ್ಸ್ ಏನು ಬರುತ್ತೆ 180. ಅದೇ ಕೂಡ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ದು ಎರಡು ಪ್ಲಸ್ ಮಾಡಿದಾಗ ಎಷ್ಟು ಬರುತ್ತೆ 180 ಬರುತ್ತೆ. ಸಮ್ ಆಫ್ ಅಡ್ಜಸ್ಟೆಡ್ ಆ್ಯಂಗಲ್ಸ್ ಆಫ್ ದಿಸ್ ಟು ಆ್ಯಂಗಲ್ಸ್ ಬರುತ್ತೆ 180 ಬರುತ್ತೆ. ಓಕೆನಾ, ಸೊ ಹೆಂಗೆ ಕೊಟ್ಟಿದ್ದಾರೆ ಅದು ತೊಗೊಳ ಆ್ಯಂಗಲ್ ಎ ತೊಗೊಳೋಣ ಮತ್ತು ಆ್ಯಂಗಲ್ ಬಿ ಅಂತ ತೊಗೊಳೋಣ. ಎಷ್ಟವರೆಗೂ 180 ಬರಬೇಕು. ಓಕೆ, ಆ್ಯಂಗಲ್ ಏನೋ ಬರ್ಬೇಕು ಎಕ್ಸ್ ಬರ್ಕೊಳ್ಳೋಣ. ಎಕ್ಸ್ ಆ್ಯಂಗಲ್ ಎ ಈಸ್ ಯಾಕೆ ಏನಿದೆ 27 ಲೆಸ್ ದೆನ್ 4/5 ಆಫ್ ಅಡ್ಜಸ್ಟ್ ಆ್ಯಂಗಲ್. ಈ ಆ್ಯಂಗಲ್ಗಿಂತ ಇದೆಷ್ಟಿದೆ 27 ಲೆಸ್ ಆಫ್ 4/5 ಆಫ್ ದಿಸ್ ಅಡ್ಜಸ್ಟ್ ಆ್ಯಂಗಲ್. ಓಕೆನಾ, ಸೊ ಪ್ಲಸ್ ಮಾಡಿದಾಗ ಎಷ್ಟು ಬರಬೇಕು ನಮಗೆ 180 ಬರಬೇಕಾ. ಸೊ ಇದನ್ನು ಸಾಲ್ವ್ ಮಾಡಿ ನೋಡಿ ಏನಾಗುತ್ತೆ 5x ಪ್ಲಸ್ 4x ಡಿವೈಡ್ ಬೈ 5 ಮೈನಸ್ 27 ಆ ಕಡೆ ಏನಾಗುತ್ತೆ 207 ಆಗುತ್ತಾ ಆ ಕಡೆ ಹೋದಾಗ ಮೈನಸ್ ಆ ಕಡೆ ಏನಾಗುತ್ತೆ 207. ಓಕೆ 207 ಏನಾಗುತ್ತೆ 9x ಈಕ್ವಲ್ಸ್ ಟು 207. ಓಕೆ ನೋಡಿ ಡಿವೈಡ್ ಮಾಡಿ ನೋಡಿ 9 ಅಂದರೆ 9 9 2 18 ಉಳಿತು ಎಷ್ಟು 9 3 27 5 23 5 115 ಅಲ್ಲ. ಎಕ್ಸ್ ಈಕ್ವಲ್ಸ್ ಟು 115 ಸಿಗ್ತಿದೆ. ಎಕ್ಸ್ ಈಕ್ವಲ್ಸ್ ಟು 115. ಬಟ್ ಏನು ಕೇಳ್ತಾರೆ ಇಲ್ಲಿ ಸ್ಮಾಲೆಸ್ಟ್ ಆ್ಯಂಗಲ್ ಇರ್ತೀರಾ. ಸೊ 115 ಇಸ್ ಬಿಗ್ಗೆಸ್ಟ್ ಆ್ಯಂಗಲ್. ಸೊ ಸ್ಮಾಲೆಸ್ಟ್ ಆ್ಯಂಗಲ್ ಬೇಕಾ ಏನು ಮಾಡಿ ಇದನ್ನು 180 ಮೈನಸ್ ಮಾಡಿ 180 ಮೈನಸ್ 115 ಎಷ್ಟು ಬರುತ್ತೆ 65 ಬರುತ್ತಾ. ಓಕೆ, ಸೊ 65 ಈಸ್ ದ ಆನ್ಸರ್. ಸ್ಮಾಲೆಸ್ಟ್ ಕೇಳ್ತೀರಿ ಓಕೆನಾ. ಬಿಗ್ಗೆಸ್ಟ್ ಕೇಳಿದ್ರೆ 115 ಬರ್ಬೋದಾಗಿತ್ತು ನಾವು. ಮತ್ತೆ ಯಾರು ಆಸ್ಕಿಂಗ್ ಸ್ಮಾಲೆಸ್ಟ್ ಏನು ಮಾಡಿ 180ಇಂದ ಮೈನಸ್ ಮಾಡಿ. ಸೊ ನಮಗೆ ಸ್ಮಾಲೆಸ್ಟ್ ಆ್ಯಂಗಲ್ ಸಿಗ್ಬಿಡುತ್ತೆ. ಓಕೆನಾ. ಸೊ ನೆನಪಿರಲಿ ಅಡ್ಜಸ್ಟ್ ಆ್ಯಂಗಲ್ ಆಫ್ ದ ಎನಿ ಪ್ಯಾರಲೋಗ್ರಾಮ್ ಈಸ್ ಈಕ್ವಲ್ಸ್ ಟು ಸಮ್ ಆಫ್ ದ ಆ್ಯಂಗಲ್ ಅಡ್ಜಸ್ಟ್ ಆ್ಯಂಗಲ್ ಈಸ್ 180 ಡಿಗ್ರಿ. ನೆನಪಿರಲಿ ಇದು. ಓಕೆನಾ. ಏನು ಕೊಟ್ಟಿದ್ದಾರೆ ಸಮ್ ಆಫ್ 3 ನಂಬರ್ಸ್ ಎಕ್ಸ್ ವೈ ಝೆಡ್ ಈಸ್ 12 ಆ್ಯಂಡ್ ದೇರ್ ಸಮ್ ಈಸ್ 20. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಏನು ಕೊಡ್ತಾರೆ ಎಕ್ಸ್ ಸ್ಕ್ವೇರ್. ಓಕೆ, ಇದನ್ನ ಇದು ನೆನಪಿಲ್ಲ ನಿಮಗೆ. ಇದು ಒಂದು ಫಾರ್ಮುಲಾ ಇದೆ S³ ಪ್ಲಸ್
ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xy ಝೆಡ್. ಇದಕ್ಕೊಂದು ಫಾರ್ಮುಲಾ ಇದೆ ನೋಡಿ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc. ಒಂದು ಫಾರ್ಮುಲಾ ಏನಿದೆ, ಎ ಪ್ಲಸ್ ಬಿ ಪ್ಲಸ್ ಸಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಏನು ಬರುತ್ತೆ, ಮೈನಸ್ ಏನಿದೆ ಮೈನಸ್ ಎ ಬಿ, ಎಸ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಮೈನಸ್ ಸಿ ಎ. ಇದು ಒಂದು ಫಾರ್ಮುಲಾ ಇದೆ. ಇನ್ನೊಂದು ಫಾರ್ಮುಲಾ ಏನಿದೆ ಅಂದರೆ 1/2 ಎ ಪ್ಲಸ್ ಬಿ ಪ್ಲಸ್ ಸಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಮೈನಸ್ ಎ ಹೋಲ್ ಸ್ಕ್ವೇರ್. ಇದೊಂದು ಫಾರ್ಮುಲಾ ಇದೆ. ಇನ್ನೊಂದು ಫಾರ್ಮುಲಾ ಏನಿದೆ, 1/2 ಎ ಪ್ಲಸ್ ಬಿ ಪ್ಲಸ್ ಸಿ ಏನಿದೆ ಅಪ್ಪ ಇನ್ನೊಂದು ಫಾರ್ಮುಲಾ, ಓಕೆ, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಮೈನಸ್ 3ab ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಇದೊಂದು ಫಾರ್ಮುಲಾ ಇದೆ. ಇನ್ನೊಂದು ಫಾರ್ಮುಲಾ ಇದೆ ಅಂದರೆ 1/2 ಎ ಪ್ಲಸ್ ಬಿ ಪ್ಲಸ್ ಸಿ 1/2 ಎ ಪ್ಲಸ್ ಬಿ ಪ್ಲಸ್ ಸಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎಸ್ ಓಕೆ 1 2 ಓಕೆ ಇದು 3 ಓಕೆ 3 ಬ್ರ್ಯಾಕೆಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಮೈನಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್. ನೋಡಿ ಈ ಥರ 4 ಫಾರ್ಮುಲಾಸ್ ಇದೆ. ಓಕೆ, ಈ ಫಾರ್ಮುಲಾಸ್ ಈ ಥರ ಕಾಣಿಸಲ್ಲ, ಇದಕ್ಕೆ 4 ಫಾರ್ಮುಲಾಸ್ ಇದೆ. ಈ 4 ಫಾರ್ಮುಲಾದಲ್ಲಿ ಯಾವ ಫಾರ್ಮುಲಾ ಯೂಸ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಸಮ್ ಆಫ್ ನಂಬರ್ ಆಫ್ ದ ಸಮ್ ಆಫ್ 3 ನಂಬರ್ಸ್ ಈಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ಹೆಂಗೆ ಕೊಡಿದೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಕೊಡ್ತಾರೆ. ಹೆಂಗೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ವ್ಯಾಲ್ಯೂಸ್ ಹೆಂಗೆ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಎಷ್ಟು ಕೊಟ್ಟಿದ್ದಾರೆ, 12 ಕೊಟ್ಟಿದ್ದಾರೆ. ಮತ್ತು ದೇರ್ ಸ್ಕ್ವೇರ್ಸ್, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಈಕ್ವಲ್ಸ್ ಎಷ್ಟು ಕೊಟ್ಟಿದ್ದಾರೆ, 20 ಕೊಟ್ಟಿದ್ದಾರೆ. ಓಕೆ, ಸಮ್ ಆಫ್ ದೇರ್ ಸ್ಕ್ವೇರ್ಸ್ ಈಸ್ 20. ಓಕೆ, ಸೊ ಈಗ ನೋಡಿ ಈ ಥರ 2 ನಂಬರ್ ಕೊಟ್ಟಿದ್ದಾರೆ ಅವರು. ಸೊ ಈ ಥರ ಯಾವ ನಂಬರ್ಸ್ ಇದೆ, ಈ ನೋಡಿ ಈ ಥರ 2 ಫಾರ್ಮ್, ಈ ವ್ಯಾಲ್ಯೂಸ್ನ ಎಲ್ಲ ಹಾಕೋಬೋದು ನಾವು. ಇಲ್ಲಿ ಎ ಪ್ಲಸ್ ಬಿ ಕೊಟ್ಟಿದ್ದಾರೆ, ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಮಸ್ ಬಿ ಸಿ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿದ್ದಲ್ಲ ಕೊಟ್ಟಿಲ್ಲ. ಸೊ ಇದು ಫಾರ್ಮುಲಾ ಯೂಸ್ ಮಾಡೋಕ್ಕೆ ಬರಲ್ಲ. ಇನ್ನು ಎ ಪ್ಲಸ್ ಬಿ ಕೊಟ್ಟಿದ್ದಾರೆ, ಎ ಸ್ಕ್ವೇರ್ ಮೈನಸ್ ಬಿ ಇದು ಯೂಸ್ ಮಾಡೋಕ್ಕೆ ಬರಲ್ಲ. ಎ ಪ್ಲಸ್ ಬಿ ಕೊಟ್ಟಿದ್ದಾರೆ, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ, ಬಟ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಇದು ಯೂಸ್ ಮಾಡೋಕ್ಕೆ ಬರಲ್ಲ. ಇಲ್ಲಿ ನೋಡೋಣ, ಎ ಪ್ಲಸ್ ಬಿ ಪ್ಲಸ್ ಸಿ ಕೊಟ್ಟಿದ್ದಾರೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇದು ಕೊಟ್ಟಿದ್ದಾರೆ, ಮತ್ತು ಎ ಪ್ಲಸ್ ಬಿ ಪ್ಲಸ್ ಸಿ ಇದನ್ನು ಕೊಟ್ಟಿದ್ದಾರೆ. ಓಕೆ, ಇದು ಫಾರ್ಮುಲಾ ಯೂಸ್ ಮಾಡೋಕ್ಕೆ ಬರುತ್ತೆ. ಓಕೆನಾ, ಇಲ್ಲಿ ಈ ವ್ಯಾಲ್ಯೂಸ್ನ ಯೂಸ್ ಮಾಡ್ಬೋದು ನಾವು. ಓಕೆನಾ, ವೇರಿಯೇಬಲ್ಸ್ನ ಇಲ್ಲಿ ಯೂಸ್ ಮಾಡ್ಬೋದು ನಾವು. ಸೊ ಇದನ್ನು ಹೇಗೆ ಮಾಡೋಣ, ವೇಟ್, ಇದನ್ನು ಫಸ್ಟ್ ಸ್ಟಾರ್ಟ್ ಮಾಡ್ಕೊತೀನಿ. ಓಕೆ, ನಾ ಇದು ವ್ಯಾಲ್ಯೂಸ್ ಯೂಸ್ ಮಾಡ್ಬೋದಾ. ಸೊ ಏನು ಕೊಟ್ಟಿದ್ದಾರೆ 3. ಓಕೆ, ಏನು ಕೊಟ್ಟಿದ್ದಾರೆ ಫಸ್ಟ್ 1/2 ಬರ್ಕೋಣ. ನಮಗೇನು ಕೊಟ್ಟಿದ್ದಾರೆ ಎ ಪ್ಲಸ್ ಬಿ ಪ್ಲಸ್ ಅಂದರೆ ಎಕ್ಸ್ ವೈ ಪ್ಲಸ್ ಏನು 12 ಕೊಟ್ಟಿದ್ದಾರೆ. ಆಮೇಲೆ 3 ಏನು ಎ ಪ್ಲಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ 20 ಮೈನಸ್ ಮತ್ತು ಏನು ಕೂಡ ಎ ಪ್ಲಸ್ ಬಿ ಪ್ಲಸ್ ಸಿ 12 ಹೋಲ್ ಸ್ಕ್ವೇರ್. ಸಾಲ್ವ್ ಮಾಡಿ ಏನಾಗುತ್ತೆ, 6 ಎಷ್ಟಾಗುತ್ತೆ ಮೈನಸ್ 144 ಇಂಟು 6 ಎಷ್ಟಾಗುತ್ತೆ ಇದು 84. 6 4 24 4 ಯಾವ್ದು ಇರುತ್ತೆ ಮೈನಸ್ಲಿ ಬರ್ತಲ್ಲ ಮೈನಸ್. ಸೊ 504 ಯಾವ್ದು ಬರುತ್ತೆ ಲಾಸ್ಟಿಗೆ 4 ಒಂದೇ ಇರ್ತದೆ, ಮತ್ತು ಮೈನಸ್ಲಿ ಯಾವ್ದು ಬರ್ತದೆ ಇದು ಒಂದೇ ಆಪ್ಷನ್ ಬರ್ತಿದೆ. ಸೊ ಆನ್ಸರ್ ಏನು ಬರುತ್ತೆ 504. ಮಲ್ಟಿಪ್ಲೈ ಮಾಡಿ ನೋಡಿ ಬೇಕಾದ್ರೆ ಆನ್ಸರ್ ಸಿಗುತ್ತೆ ನಮಗೆ. 4 24 ಓಕೆನಾ. ಸೊ ಅರ್ಥ ಆಯ್ತಾ. ಈ ಫಾರ್ಮುಲಾಸ್ ಈ 4 ಯಾವ ಫಾರ್ಮುಲಾಸ್ 4 ಫಾರ್ಮುಲಾಸ್ ಇಂಪಾರ್ಟೆಂಟ್ ಇದೆ. ಯಾವ್ದು ಕೇಳ್ತಾರೆ, ಯಾವ್ದು ವೇರಿಯೇಬಲ್ಸ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತ. ಓಕೆನಾ, ಈ ಫಾರ್ಮುಲಾ ನೆನಪಿರಲಿ ನಿಮಗೆ. ಇದು ಎಕ್ಸಾಮಲ್ಲಿ ಭಾಳ ಕೇಳಿದ್ದಾರೆ ಕ್ವಶನು. ಓಕೆ, ಏನು ಕೊಟ್ಟಿದ್ದಾರೆ, ಕೋನಿಕಲ್ ವೆಸಲ್ ಆಫ್ ಬೇಸ್ ಹ್ಯಾಸ್ radius 6 centimeter and height is 20 centimeter. Water poured into it the vessel until it sees 3/4
3/4 ಫುಲ್ 3/4 ಫುಲ್. ಓಕೆ, ಸೊ ಫೈಂಡ್ ದ ವ್ಯಾಲ್ಯೂಮ್ ಆಫ್ ವಾಟರ್ ಇನ್ ದ ವೆಸಲ್. ಓಕೆ, ಹಿಂಗೆ ಕೊಟ್ಟಿದ್ದಾರೆ. ಈ ಥರ ಒಂದು ಕೊನಿಕಲ್ ವೆಸಲ್ ಇದೆ. ಇದು ರೇಡಿಯಸ್ ಎಷ್ಟು 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಓಕೆನಾ, ಸೊ ಹೆಂಗೆ ಕೊಟ್ಟಿದ್ದಾರೆ ಇದನ್ನು, ಇದು ಹೈಟ್ ಎಷ್ಟು 20 ಸೆಂಟಿಮೀಟರ್. ಇದಕ್ಕೇನು 3/4 ಫುಲ್ ಮಾಡೋಕ್ಕೆ ಫುಲ್ ಮಾಡಿದ್ದಾರೆ. 3/4 ಫಿಲ್ ಮಾಡಿದ್ದಾರೆ. ಸೊ ಎಷ್ಟು ನೀರು ತುಂಬಿದೆ ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ವಾಟರ್, ಎಷ್ಟು ನೀರು ತುಂಬಿದೆ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಏನಿಲ್ಲ, ಭಾಳ ಈಸಿ ಇದೆ. ಸೊ ವಾಲ್ಯೂಮ್ ಫಸ್ಟ್ ನಮ್ಗೆ ಗೊತ್ತಲ್ಲ, 1/3 r²h ವಾಲ್ಯೂಮ್ ಫಾರ್ಮುಲಾ ಗೊತ್ತೆ. ಕೋನ್ ವಾಲ್ಯೂಮ್ ಫಾರ್ಮುಲಾ ಕೋನಲ್ಲಿ 1/3 πr²h. ಸೇಮ್ ಕೊಟ್ಟಿದ್ದಾರೆ. ಇದೆಲ್ಲ ವೆಳೆ ಸಾಕುಬಿಟ್ಟಿದೆ. ಏನಿದೆ 1/3 ಇದೆ, ಪೈ ಹೇಗಿದೆ, ಪೈ ಹಾಗೆ ಕೊಡೋಣ, ಯಾಕಂದರೆ ಪೈ ಆಪ್ಷನ್ ಎಲ್ಲ ಪೈ ಹಾಗೆ ಕೊಟ್ಟಿದ್ದಾರೆ. ಸೊ ಆರ್ ಏನಿದೆ 6. ಸೊ 6 × 6² × 20, ಹೈಟ್ 20 ಕೊಟ್ಟಿದ್ದಾರೆ. ಸೊ ಡಿವೈಡ್ ಮಾಡಿ ನೋಡಿ. 6×4 24. ಓಕೆ, ಎಷ್ಟು 6 ಆಯಿತಾ? ಏನಿದೆ 27 ಕರೆಕ್ಟ್ ಇಲ್ಲ. 6×4 ಓಕೆ 24 240 ಪೈ. ಓಕೆ, ಏನು ಕೊಟ್ಟಿದ್ದಾರೆ 3/4 ಮಾಡಿದ್ದಾರಲ್ಲ, ದೇ ಆರ್ ಆಸ್ಕಿಂಗ್ 3/4. ಸೊ 3/4 ಅಂದರೆ ನಮಗೇನು ಬೇಕು, 1 ಕೊಟ್ಟರೆ ಇದು ಫುಲ್ ವ್ಯಾಲ್ಯೂಮ್ ಆಫ್ ಅ ಕೋನ್. ನಮಗೇನು ಬೇಕು 3/4 ಫಿಲ್ ಮಾಡಿದ್ದಾರೆ. 3/4 ಸೊ ಮಾಡಿ ಮಲ್ಟಿಪ್ಲೈ ಬೈ 3/4 ಮಾಡಿ. ಓಕೆನಾ, 4 ಎಷ್ಟು 4×6 24, 6×3 18 180 ಪೈ. ಸೊ ಈ ವ್ಯಾಲ್ಯೂ ಇದೆ 180 ಪೈ ಇದೆಯಾ? ಎಸ್. ಸೊ 180 ಪೈ. ಅವ್ರು 3/4 3/4. ಸಪೋಸ್ ಅರ್ಧ ಅಂದರೆ 1/2 ಅಂದರೆ ಮಲ್ಟಿಪ್ಲೈ ಮಾಡಿ. ಇದು ಫುಲ್ ವಾಲ್ಯೂಮು, ಅದರಲ್ಲಿ 3/4 ತುಂಬಿದ್ದಾರೆ, ಅದಕ್ಕೆ 3/4 ಮಲ್ಟಿಪ್ಲೈ ಮಾಡಿ ನಾವು. ನೆಕ್ಸ್ಟ್ ಕ್ವಶನ್ ನೋಡಿ, ಕೊಟ್ಟಿದ್ದಾರೆ. ವಿಪುಲ್ ಸ್ಪೆಂಡ್ಸ್ 55% ಆಫ್ ಹಿಸ್ ಇನ್ಕಮ್ ಆ್ಯಂಡ್ ಸೇವ್ಸ್ 18%, ಎಷ್ಟು ಸೇವ್ಸ್ 18,000. ದೆನ್ ಹಿಸ್ ಇನ್ಕಮ್ ಈಸ್, ಏನು ಮಾಡಿದ್ದಾನೆ ವಿಪುಲ್ ಇದ್ದಾನೆ. ನಿಮ್ಗೆಲ್ಲಿ ಗೊತ್ತಿಲ್ಲ, ಇನ್ಕಮ್ ಈಕ್ವಲ್ಸ್ ಏನಿದೆ, ಎಕ್ಸ್ಪೆಂಡಿಚರ್ ಎಷ್ಟು ಖರ್ಚು ಮಾಡ್ತೀರಾ ಪ್ಲಸ್ ಸೇವಿಂಗ್ಸಾ ಎಷ್ಟು ಉಳಿಸ್ತೀರಾ. ಸೊ ನೋಡಿ, ಇನ್ಕಮ್ ಎಷ್ಟಿದೆ ಒಂದು, ಇನ್ಕಮ್ ಆಲ್ವೇಸ್ 100% ಇರುತ್ತೆ. ಪರ್ಸೆಂಟೇಜಲ್ಲಿ ಕೇಳಬೇಕಂದ್ರೆ ಇನ್ಕಮ್ ಏನಿರುತ್ತೆ ಆಲ್ವೇಸ್ 100% ಇರುತ್ತೆ. ಅದನ್ನು ಎಷ್ಟು ಮಾಡಿದ್ದೆ ನಾನು 55% ಸ್ಪೆಂಡ್ ಮಾಡಿದ್ದಾನೆ. ಉಳಿತು ಎಷ್ಟು 45% ಉಳಿತಾ? 55% ಸ್ಪೆಂಡ್ ಮಾಡಿದ್ರೆ ಉಳಿತು ಎಷ್ಟು 45% ಉಳಿಯುತ್ತೆ. ಏನು ಮಾಡಿ, ಮಾತ್ರ 100 ರೂಪಾಯಿ ಇದೆ, ಅದು 50 ರೂಪಾಯಿ ಖರ್ಚು ಮಾಡಿದ್ದಾರೆ. ಉಳಿತು ಎಷ್ಟು ಇರುತ್ತೆ 50 ರೂಪಾಯಿ ಉಳಿಯುತ್ತಾ? 60 ಖರ್ಚು ಮಾಡಿ 40 ರೂಪಾಯಿ ಉಳಿಯುತ್ತೆ. ಅದು 40 ಉಳಿಸಿದ್ರೆ ಎಷ್ಟು ಖರ್ಚು ಮಾಡ್ತೀರಾ? ನಿಮ್ಮ 40 ರೂಪಾಯಿ ಉಳಿತು ಅಂದರೆ ಎಷ್ಟು ಖರ್ಚು ಮಾಡಿದ್ದಾರೆ ಈವರೆಗೆ? 60 ರೂಪಾಯಿ ಖರ್ಚು ಮಾಡ್ದಂಗೆ. ಅರ್ಥ ಆಯ್ತಾ? ಸೊ ಪರ್ಸೆಂಟೇಜಲ್ಲಿ ಆಲ್ವೇಸ್ ಇನ್ಕಮ್ ಏನಿರುತ್ತೆ 100% ಇರುತ್ತೆ. ಏನು ಕೊಟ್ಟಿದ್ದಾರೆ, ಈ ಸೇವ್ಸ್, ಇದಕ್ಕೆಷ್ಟು ಸೇವ್ ಮಾಡ್ತೇನೆ 18,000 ಸೇವ್ ಮಾಡ್ತೇನೆ. ಸೊ ನಿಮಗೆ ಗೊತ್ತಿರಬೇಕು ಹೆಂಗೆ ಅಂದರೆ, ನಮಗೆ ಹೆಂಗೆ ಕೇಳ್ತಾರೆ, ಇನ್ಕಮ್ ಕೇಳ್ತಾರೆ, ಇನ್ಕಮ್ ಎಷ್ಟು ಅಂತ ಕೇಳ್ತಾರೆ. ಸೊ ಏನು ಏನು ಹೇಳ್ತು ನಾನು, ಏನು ಕೊಟ್ಟಿದ್ದಾರೆ, ನಮಗೇನು ಕೇಳ್ತಾ ಇದ್ದಾರೆ, ಏನು ಕೊಟ್ಟಿದ್ದಾರೆ ಡಿವೈಡ್ ಇರಲಿ, ಏನು ಕೇಳ್ತಾ ಇದ್ದಾರೆ ಅದು ಆಲ್ವೇಸ್ ಮಲ್ಟಿಪ್ಲೈ ಇರಲಿ. ಏನು ಕೊಟ್ಟಿದ್ದಾರೆ, ಎಷ್ಟು ಸೇವ್ಸ್ ಕೊಟ್ಟಿದ್ದಾರೆ, ಎಷ್ಟೇ 45% ಡಿವೈಡಲ್ಲಿ. ಏನು ಕೇಳ್ತಾ ಇದ್ದಾರೆ, ಇನ್ಕಮ್ ಕೇಳ್ತಾರ ಎಷ್ಟು, ಅದಕ್ಕೆ ಮಲ್ಟಿಪ್ಲೈ. ಸೊ ಏನಾಗುತ್ತೆ ನೋಡಿ, 9 9 ಓಕೆ 20. ಸೊ ಆ್ಯಡೆಡ್ 4 ಇದು ಅಷ್ಟು. ಓಕೆ, ಯಾವ್ದು ಬರುತ್ತೆ 40,000. ಎಷ್ಟು ನಾನು ಇನ್ಕಮು 40,000 ಈಸ್ ಇನ್ಕಮ್. ನೆಕ್ಸ್ಟ್ ಕ್ವಶನ್ ನೋಡಿ, ಕೊಟ್ಟಿದ್ದಾರೆ. ಓಕೆ, ಬೋಟ್ ಟೇಕ್ಸ್ 27 minutes to go 40.6 km upstream, and the ratio of the speed of the boat in still water to that the stream is 8:7. How much total time will the boat take to go 77.7 km upstream and 52.5 km downstream? ಓಕೆ ನೋಡಿ, ಏನು ಕೊಟ್ಟಿದ್ದಾರೆ, ಒಂದು ಬೋಟ್ ಇದೆ, ಫಸ್ಟ್ ಬರ್ಕೋಣ, ಡೌನ್ ಸ್ಟ್ರೀಮ್, ಅಪ್ ಸ್ಟ್ರೀಮ್ ಮತ್ತು ಬೋಟ್ ಮತ್ತು ವಾಟರ್. ಅವ್ರು ಹೆಂಗೆ ಕೊಟ್ಟಿದ್ದಾರೆ, ಸ್ಪೀಡ್ ರೇಷ್ಯೋ ಏನು ಕೊಟ್ಟಿದೆ, ಸ್ಪೀಡ್ ರೇಷ್ಯೋ ಬೋಟ್ ಮತ್ತು ವಾಟರ್ ಕೊಟ್ಟಿದ್ದಾರೆ. ಬೋಟ್ ಎಷ್ಟಿದೆ 8:7. ಸೊ ನಿಮಗೆ ಇಲ್ಲಿ ಗೊತ್ತಿದೆ 8 + ಏನು ಕೊಟ್ಟರೆ ನಮಗೆ ಏನು ಸಿಗುತ್ತೆ, ಡೌನ್ ಸ್ಟ್ರೀಮ್ ಸಿಗುತ್ತೆ. ಎಷ್ಟು 15. ಅದು 8 - ಏನು ಮಾಡಿದ್ರೆ ನಮಗೆ ಅಪ್ ಸ್ಟ್ರೀಮ್ ಸಿಗುತ್ತೆ, 1 ಯೂನಿಟ್ ಸಿಗ್ತದೆ. ಗೊತ್ತಾಯ್ತಾ? ನಮ್ಮ ರೇಷಿಯೋ ಸ್ಪೀಡ್ ರೇಷ್ಯೋ ಕೊಟ್ಟಾಗ ನೋಡಿ,
ಬೋಲ್ಟ್ ಮತ್ತು ವಾಟರ್ ಕೊಟ್ಟಾಗ ಈ ಎರಡು ಪ್ಲಸ್ ಮಾಡಿದಾಗ ನಮಗೆ ಡೌನ್ ಸ್ಟ್ರೀಮ್ ರೇಷಿಯೋ ಸಿಗುತ್ತೆ, ಡೌನ್ ಸ್ಟ್ರೀಮ್ ಸ್ಪೀಡ್ ರೇಷಿಯೋ. ಅದೇ ಈ ಬೋಟ್ ಮತ್ತು ವಾಟರ್ ಮೈನಸ್ ಮಾಡಿದಾಗ ನಮಗೆ ಅಪ್ ಸ್ಟ್ರೀಮ್ ಸ್ಪೀಡ್ ರೇಷಿಯೋ ಸಿಗುತ್ತೆ. ಓಕೆನಾ? ನೈಸ್, ಹೊಸ ಐಡಿಯಾ ಗೊತ್ತಾಯಿತು. ನೋಡಿ ಏನು ಕೊಟ್ಟಿದ್ದಾರೆ, ಈ ನಮಗೆ ಸ್ಪೀಡ್ ಎಷ್ಟು ಸಿಕ್ಕಿದೆ, 1 ಯೂನಿಟ್ ಇದೆ. ಓಕೆ, ಇದು ಎಷ್ಟು 1 ಯೂನಿಟ್, ಇದು ಕೂಡ ಯೂನಿಟ್ಸಲ್ಲಿ ಇರುತ್ತೆ ನೋಡಿ, ಇದೆಲ್ಲ ಯೂನಿಟ್ಸಲ್ಲಿ. ಓಕೆ, ಸೊ ನಮಗೆ ಗೊತ್ತಿದೆ ಈಗ ಅಪ್ಸ್ಟ್ರೀಮ್ಸ್ ಏನು ಕೊಡಿದೆ, ಅಪ್ಸ್ಟ್ರೀಮಲ್ಲಿ ಎಷ್ಟು ಮಾಡ್ತಾರೆ ನಾವು 40.6 ಕಿಲೋಮೀಟರ್ ಇನ್ 27 ಮಿನಿಟ್ಸ್. ಸೊ 1 ಯೂನಿಟ್ಗೆ ಅಂದರೆ 1 ಕಿಲೋಮೀಟ್ರಿಗೆ ಎಷ್ಟು 40.6 ಡಿಸ್ಟೆನ್ಸು ಎಷ್ಟು 27 ಮಿನಿಟ್ಸ್ಲಿ ಮಾಡ್ತಾರೆ. ಮಿನಿಟ್ಸ್ ಬರೀ ಬರ್ತಾ ಇಲ್ಲ, ಏನು ಮಾಡಬೇಕು ಅವರ್ಸ್ ಮಾಡಬೇಕು. ಹೆಂಗೆ ಮಾಡ್ತಾರೆ /60. ಸೊ /60 ಅಂದರೆ ಏನಾಗುತ್ತೆ ×60 ಆಗುತ್ತೆ ಇಲ್ಲಿ. ಸೊ ಎಷ್ಟಾಗುತ್ತೆ ನೋಡಿ ಇದು 3 20 3 9 14 ಓಕೆ, ಇದೆಷ್ಟು ಹೋಯಿತು? ಇದೇನು ಮಾಡೋಣ, 1/12 / 9 812/9 ಕೊಡಿ. ಓಕೆ, ಫುಲ್ ಡಿವೈಡ್ ಮಾಡೋಕ್ಕೆ ಬೇಡ, ಎಷ್ಟು 8 12/9. ಓಕೆ, ಸೊ ಇದಿಷ್ಟು 1 ಯೂನಿಟ್. ಸೊ 15 ಯೂನಿಟ್ಸ್ ಎಷ್ಟಾಗುತ್ತೆ, ಇದು 15 ಯೂನಿಟ್ಸ್ಗೆ ×15 ಮಾಡಿ. ಸೊ ನಮಗೆ ಇದು ವ್ಯಾಲ್ಯೂ ಸಿಗುತ್ತೆ. 1 ಯೂನಿಟ್ ಇಷ್ಟು 812/9 812/1 ಯೂನಿಟ್ ಈಕ್ವಲ್ಸ್ 812/9 kmph ಕಿಲೋಮೀಟರ್ ಪರ್ ಅವರ್. ಇದು ವ್ಯಾಲ್ಯೂ ನೆನಪಿಲ್ಲ ನಮಗೆ. ಸೊ ಇದು ವೇಳೆ ನೆನಪಿಲ್ಲ ನಮಗೇನು ಸಿಗುತ್ತೆ, ಸ್ಪೀಡ್ ರೇಷಿಯೋ ಸಿಗುತ್ತೆ. ನಮಗೇನು ಬೇಕು, ಆ ಸ್ಪೀಡು 14 ಇದೆ, ಒಂದು 77 ಮೀಟ್ರ್ ಹೋಗೋಕ್ಕೆ. ನಿಮಗೆಲ್ಲ ಗೊತ್ತಲ್ಲ ಟೋಟಲ್ ಟೈಮ್ ಏನು, ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಟೋಟಲ್ ಟೈಮ್ ಡಿಸ್ಟೆನ್ಸ್ ಎಷ್ಟು, ಡಿಸ್ಟೆನ್ಸ್ ಇನ್ ಡೌನ್ ಸ್ಟ್ರೀಮ್ ಪ್ಲಸ್ ಡಿಸ್ಟೆನ್ಸ್ ಇನ್ ಟೈಮ್ ಇನ್ ಅಪ್ ಸ್ಟ್ರೀಮ್. ಟೋಟಲ್ ಟೈಮ್ ಟೇಕನ್ ಬೈ ಡೌನ್ ಸ್ಟ್ರೀಮ್, ಟೈಮ್ ಟೇಕನ್ ಬೈ ಅಪ್ ಸ್ಟ್ರೀಮ್. ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ಇಲ್ಲಿ ಎಷ್ಟು ಕೊಡ್ತಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು 77.7 ಎಷ್ಟಿದೆ, ಇದು ಅಪ್ ಸ್ಟ್ರೀಮ್ ಇದೆಯಲ್ಲ, ಅಪ್ ಸ್ಟ್ರೀಮ್ ಇದೆ, ಇಲ್ಲಿ ಬರೋಣ. ಎಷ್ಟಿದೆ 52.5. ಸ್ಪೀಡ್ ಎಷ್ಟಿದೆ 15 ಯೂನಿಟ್ಸ್. 15 × 812/9. ಅದೇ ಅಪ್ ಸ್ಟ್ರೀಮ್ ಹೋಗೋಕ್ಕೆ ಎಷ್ಟು 77.7 ಎಷ್ಟು 812/9. ಓಕೆನಾ? ಇದಕ್ಕೆ ಸಾಲ್ವ್ ಮಾಡಿ ನೋಡಿ. ಸೊ ಸಾಲ್ವ್ ಮಾಡಿದಾಗ ಓಕೆ, ಇದು ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ, ಸ್ವಲ್ಪ ಲೆಂತ್ ಇದೆ. ಇದು ಮಾಡೋಣ, ಇದಕ್ಕೆ ಸಿಂಪಲಾಗಿ ನಾವು ಡಿಜಿಟಲ್ ಸಮ್ ಚೂಸ್ ಮಾಡೋಣ. ಡಿಜಿಟಲ್ ಸಮ್. ಸೊ ನೋಡಿ ಏನಾಗುತ್ತೆ 5 ಇದು ಸ್ವಲ್ಪ ವೇಟ್ ಅದೇ ಕೂಡ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಭಾಳ ಸ್ಪೇಸ್ ಯೂಸ್ ಮಾಡ್ತಾಯಿದ್ವಿ. ಓಕೆ, ಇಲ್ಲಿ ನೋಡಿ ಏನಾಗುತ್ತೆ, ಡಿಜಿಟಲ್ ಸಮ್ ಯೂಸ್ ಮಾಡೋಣ. ಡಿಜಿಟಲ್ ಸಮ್ ಯೂಸ್ ಮಾಡೋದು ಈಸಿಯಾಗಿರುತ್ತೆ. ಸೊ ನೋಡಿ ಏನಾಗುತ್ತೆ, ಇದು ಹೀಗೆ ಮಲ್ಟಿಪ್ಲೈ ಏನಾಗುತ್ತೆ, ಇದು 52.5 × 9 ಕೆಳಗಡೆ ಮೇಲೆ ಹೋದಾಗ ಏನಾಗುತ್ತೆ 15 × 812 ಪ್ಲಸ್ 77.7 /812. ಇದೇನಾದರೂ ಮಲ್ಟಿಪ್ಲೈ ಇಲ್ಲಿ 9 ಆಗುತ್ತಾ? ಹಾಂ. ಸೊ ಇಲ್ಲಿ ನೋಡಿ ಡಿಜಿಟಲ್ ಸಮ್ ಅಂದರೆ 9 ಜುಗುಂಪು ಮಾಡ್ತಾ ಹೋಗಬೇಕು. ಯಾವುದೇ ನಂಬರ್ 9 ಮಲ್ಟಿಪ್ಲೈ ಆದರೆ ಡಿಜಿಟಲ್ ಸಮ್ 9 ಬರುತ್ತೆ. ಇದು ಕೂಡ 9 ಅಂದರೆ ಇದು ಕೂಡ 9 ಬರುತ್ತೆ ಮೇಲೆ. ಸೊ ಇದೇನಾಗುತ್ತೆ 5 ಅಂದರೆ 5 1 6 6 8 1 2. ಸೊ ಇದು ಏನಾಗುತ್ತೆ 2 6 12. ಸೊ ಇದು 12 ಅಂದರೆ ಏನು 3. ಏನಾಯಿತು, ಈಸಿಯಾಗಿ ರಿಲೀಸ್ ಆಗಪ್ಪ.
11 11 12 12. ಸೊ 12 ಏನಾಗುತ್ತೆ ಇದು. ಸೊ ನೋಡಿ ಇದೇನಾಗುತ್ತೆ ಅಡಿಷನಲ್ ಸಮ್ ಮೇಲೆ ಎಷ್ಟು ಬರ್ತಿದೆ ಇದು 9 ಬರ್ತಿದೆ ಮೇಲ್ಗಡೆ. ಕೆಳಗೆ ಎಷ್ಟು ಬರುತ್ತೆ 15 15 ಮತ್ತು 2 12 6 ಮತ್ತು 2 12 ಅಂದರೆ 1 2 2 ಅಂದರೆ ಎಷ್ಟು 3. ಇಲ್ಲಿ ಎಷ್ಟು ಬರುತ್ತೆ ನೋಡಿ, ಇಲ್ಲಿ ಮೇಲೆ ಬರ್ತದೆ, ಇಲ್ಲಿ ಎಷ್ಟು ಬರ್ತದೆ, ಇಲ್ಲಿ 2 ಬರ್ತಿದೆ. ಓಕೆ, ಸೊ ನೋಡಿ ಇಲ್ಲಿ 3 ಬರ್ತಿಲ್ಲ, ಸ್ವಲ್ಪ 3 ಬಂದರೆ ಏನಾದರೂ ಅಡಿಷನಲ್ ಸಮ್ ರೂಲ್ ಏನಿದೆ ನ್ಯೂಮೇಟ್ರಲ್ಲಿ. ಸೊ ನ್ಯೂಮೇಟ್ರಲ್ಲಿ 3 9 ಮತ್ತು 6 ಬಂದಾಗ ನಾವು ಮಾಡೋಕ್ಕೆ ಬರಲ್ಲ. ಏನು ಮಾಡ್ತೀವಿ ಅದಕ್ಕೆ ಅದು ಇರೇಸ್ ಮಾಡಬೇಕು. ಸೊ ಏನು ಮಾಡ್ತಾರೆ 3 ತೆಗಿಬೇಕಂದ್ರೆ ಏನು ಮಾಡ್ತೀನಿ ಸ್ವಲ್ಪ ಇಲ್ಲೇ ಕಲೆಕ್ಷನ್ ಮಾಡೋಣ. 9 9 ಇದು 3 ಇದೆಷ್ಟಾಗುತ್ತೆ 5. ಸೊ 5 2 10 10 0 ಎಷ್ಟು ಬರುತ್ತೆ ಇದು ಮಾಡ್ಕೊಳ್ಳೋಣ ನೋಡಿ. ಸೊ 5 10 12 12 ಅಂದರೆ 3 ಪ್ಲಸ್ 3 3 9. ಓಕೆ, ಸೊ ಇಲ್ಲಿ ನೋಡಿ 9 ಇದು ಕೂಡ ಮಲ್ಟಿಪ್ಲೈ ಬೈ 5 ಮಾಡಿ ಕೆಳಗೆ 2 ಇದೆಲ್ಲ ಅದು 10 ಮಾಡ್ಬೇಕಂತ ಏನು ಮಾಡಬೇಕು 10 ಮಾಡ್ಬೇಕಂತ ಏನು ಮಾಡ್ತೀವಿ ಮಲ್ಟಿಪ್ಲೈ 2 ಮಾಡಿ. ಅಥವಾ ಅಡಿಷನಲ್ ಸಮ್ 1 ಬರೋಂಗೆ ಏನು ಮಾಡ್ತೀರಾ ಮಲ್ಟಿಪ್ಲೈ ಬೈ 5 2 ಇಂದ ಮಾಡ್ಬೇಕಂದ್ರೆ 4 ಬಂದರೆ ಮಲ್ಟಿಪ್ಲೈ ಬೈ 7 ಮಾಡ್ತೀರಾ. ಓಕೆನಾ. ಸೊ ಇಲ್ಲಿ 9 ಇಲ್ಲಿ 9. ಸೊ ಅಡಿಷನಲ್ ಸಮ್ ಎಷ್ಟು ಬರುತ್ತೆ 9 + 9 9 ಬರುತ್ತೆ. ಸೊ ಇಲ್ಲಿ 9 ಬರೋ ಯಾವ ಅಡಿಷನಲ್ ಸಮ್ ಇದೆ ಇಲ್ಲಿ ನೋಡಿ. ಇದೆಷ್ಟಿದೆ 10 ಬರಲ್ಲ. ಇದೆಷ್ಟಿದೆ 9 ಇದು ಮಾತ್ರ ಒಂದು. ಇದು 4 ಇದೆಷ್ಟಿದೆ 2. ಸೊ ಒಂದು ಯಾವ ಅಷ್ಟೇ ಇದು ಆಪ್ಷನ್ ಇದೆಯಾ. ಸೊ ಆಪ್ಷನ್ ಯಾವ್ದು ಬರುತ್ತೆ ಇದು. ಓಕೆ, ಸೊ ಡಿಜಿಟಲ್ ಸಮ್ ಭಾಳ ಯೂಸ್ಫುಲ್ ಇದೆ. ಡಿಜಿಟಲ್ ಸಮ್ ಕಲೀರಿ, ಯೂಸ್ಫುಲ್ ಆಗುತ್ತೆ. ಬೇಕಾದರೆ ಡಿಜಿಟಲ್ ಸಮ್ ಕಲಿಬೇಕಂದ್ರೆ ಒಂದು ಸರ್ ಇದ್ದಾರೆ ಆದಿತ್ಯ ರಂಜನ್ ಸರ್ ಅಂತ, ಅವ್ರು ನೋಡಿ ಡಿಜಿಟಲ್ ಸಮ್ ಮೇಲೆ. ಓಕೆ, ನಾನು ಹೇಳ್ಕೊಡ್ತೀನಿ ನೀವು ಯಾರಿಗೆ. ಓಕೆ, ಅವ್ರ ಹಿಂದಿಲಿ ವೀಡಿಯೋ ಇದೆ ಆದಿತ್ಯ ರಂಜನ್ ಸರ್, ಡಿಜಿಟಲ್ ಸಮ್ ಬೈ ಆದಿತ್ಯ ರಂಜನ್ ಸರ್ ಅಂತ. ಅವ್ರ ವೀಡಿಯೋ ಕನ್ಸಿಡರ್ ಮಾಡಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು. ಓಕೆ, ಇದು ನೋಡಿ ಸಿಂಪ್ಲಿಫೈ ಇದೆ. ಏನು ಮಾಡ್ತೀರಾ ಬರ್ಕೊಳ್ಳಿ. 1 2 3 2 1 ಡಿವೈಡ್ ಬೈ ಎಷ್ಟು ನಂಬರ್ಸ್ 1 2 3 4 5 6 0 ಆಯಿತಾ. ಓಕೆ, 1 3 ಎಷ್ಟು ದಿವಸ ಇದೆ 1 2 3 4 5 6 ಡಿವೈಡ್ ಬೈ 6 1 2 3 4 5 6. ಓಕೆ, ಸರಿ. ಇದು ಮತ್ತು ಇದು ಕ್ಯಾನ್ಸಲ್ ಆಗುತ್ತಾ ಉಳಿತು. ಹೆಂಗೆ ಉಳಿತು ಈಗ ಏನು ಉಳಿತು ರೂಟ್ 1 2 3 2 1. ಅದೇ ಕೆಳಗೆ ಉಳಿತು 1 3 6 9. ಸೊ ನಿಮ್ಮಲ್ಲಿ ಗೊತ್ತಿದೆ ಇದು ಯಾವ ರೂಟ್ ಇದೆ ಮತ್ತು ಇದು ಯಾವ ರೂಟ್ ಇದೆ ಕಂಡುಹಿಡಿಯೋಕ್ಕಾಗುತ್ತಾ. ಇವನು ಐಡಿಯಾ ಹೇಳ್ತೀನಿ. ಯಾವುದೇ ನಂಬರ್ ಹೀಗೆ 1 2 3 4 3 2 1 ಅಥವಾ 1 2 3 1. ಸರಿ 1 2 3 ಏನಾಯ್ತಪ್ಪ 1 2 3 1 2 3 2 1 1 2 1 ಅಥವಾ 1 1 11 ಆಯಿತು. ಇಷ್ಟೇ. ಈ ಥರ ಕಾಣಿಸಿದೆಯಾ. ಇದೇನಿರುತ್ತೆ ಗೊತ್ತಾ ನಿಮಗೆ, ಇದು 1 to 1 ಗೊತ್ತಲ್ಲ 11 ಸ್ಕ್ವೇರ್ ಇದೆ. 11 ಸ್ಕ್ವೇರ್ ಇದೆ. ಇದೇನಿದೆ 1 2 3 1 1 1. ಇದೆಷ್ಟಿದೆ 1 2 3 4 1 1 1 1 1. ಅರೆ 1 1 ಹೆಚ್ಚು ಅಂತ ಇಷ್ಟ ಒಂದು. ಇದು 1. ಅರ್ಥ ಆಯ್ತಾ. 1 2 3 4 ಬಂದರೆ ಎಷ್ಟು, ಮತ್ತು ಹಾಗೆ 3 2 1 ಬಂದರೆ ಏನಾಗುತ್ತೆ ಇದು 1 1 1 1101. ಅದು 1 2 3 ಅಂದರೆ 1 2 3 2 1 ಅಂದರೆ 101 111. ಅದೇ 1 2 1 ಅಂದರೆ 11. ಗೊತ್ತಾಯ್ತಾ ಈ ಥರ. ಅದೇ ಇದು ಏನು ಬರುತ್ತೆ, ಇದೆ ಬಂತು ಸ್ಕ್ವೇರ್ ಇದು 1 1 1 ಎಷ್ಟು ಬರುತ್ತೆ. ಸೊ ಇಲ್ಲಿ ನೋಡಿ ಮಾಡಿ 9 3 ಮತ್ತು 9 ಯಾವ್ದು ಬರುತ್ತೆ ಈ 7 ಅಲ್ಲ 37. ಇದನ್ನಿದೆ 37 ಸ್ಕ್ವೇರ್ ರೂಟ್ ಇದೆ. ಸೊ ನಿಮಗೆ ಗೊತ್ತಿದೆ ಇದೇನೋ ಗೊತ್ತೆ 1 ನಿಮ್ಗೆ ಗೊತ್ತಲ್ಲ. 37 × 3 ಡಿವೈಡ್ ಬೈ 37. ಸೊ 37 ಕ್ಯಾನ್ಸಲ್ ಉಳಿತು ಎಷ್ಟು 3ನಾ. ಸೊ ಆಪ್ಷನ್ ಈಸ್ 3. ಓಕೆನಾ. ಇದು ಅರ್ಥ ಆಗಲಿ. 1 1 1 1 1 2 3 4 ಮತ್ತು 3 2 1 ಇದೇನಿರುತ್ತೆ 1 1 1 1111. ಓಕೆನಾ. ಇದು ನೆನಪಿಟ್ಟಿಲ್ಲ. ಮತ್ತು ಯಾವುದು ಇದು ಬರ್ತಲ್ಲ 1 1 1 ಇದು ಆಲ್ವೇಸ್ 37ಗೆ ಡಿವಿಸಿಬಲ್ ಆಗುತ್ತೆ. ಇದು ಕೂಡ ಅದು ಕೂಡ ಇದು 3 ವ್ಯಾಲ್ಯೂಸ್ 37ಇಂದ ಡಿವಿಸಿಬಲ್ ಆಗುತ್ತೆ ಆಲ್ವೇಸ್. ಸೊ
ಸೊ ನೋಡಿ ಹೆಂಗೆ ಕೊಟ್ಟಿದ್ದಾರೆ ಮಾರ್ಕ್ ಪ್ರೈಸ್ ಆಫ್ ಸ್ಮಾರ್ಟ್ ವಾಚ್ ಸೆಟ್ ಟು 640 ಆ್ಯಂಡ್ ಇಟ್ ಸೆಲ್ ಟು ವಿತ್ 2 ಸೆಸ್ ಡಿಸ್ಕೌಂಟ್ 30 and 25% and additional 25% discount is given to cash payment. So what is the selling price? ಓಕೆ ಏನು ಕೊಟ್ಟಿದ್ದಾರೆ ನೋಡಿ, ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಫಸ್ಟ್ ಡಿಸ್ಕೌಂಟು 30 ಹೆಂಗೆ ಬರೋಣ, ಏನೇನು ಕೊಟ್ಟಿದ್ದಾರೆ 30%, ಮತ್ತು ಹೆಂಗೆ ಕೊಟ್ಟಿದ್ದಾರೆ 25%, ಮತ್ತು 25%, 30% ಹೆಂಗೆ ಬರ್ಬೋದು ನಾವು ಡಿಸ್ಕೌಂಟ್ ಅಂದರೆ ಏನು 7/10 ಬರಿಬೋದಾ, ಇದು ಕೂಡ 3/4 ಬರಿಬೋದಾ, ಅಂದರೆ ಹೆಂಗಂದರೆ -3/10, ಇದನ್ನು ಬರಿಬೋದು -1/4. ಸೊ ಏನಾಗುತ್ತೆ ಇದು 7/10 ಬಿಡಿ ಇಷ್ಟು ಸಾಕು, 1/10. ಓಕೆ, ಸೊ ಏನು ಕೂಡ ಸಕ್ಸಸ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ರೇಷಿಯೋ ಮೆಥಡ್ ಯೂಸ್ ಮಾಡೋಣ. ಓಕೆ, ಇದು ಓಲ್ಡ್ ಡಿಸ್ಕೌಂಟ್ ಎಷ್ಟು ಕೊಡ್ತಾನೆ MP, ಇದು ಡಿಸ್ಕೌಂಟ್. ಓಕೆ, ಫಸ್ಟ್ ಕೊಟ್ಟಿದ್ದಾನೆ 30%. ಸೊ ಇದೆಷ್ಟಾಗುತ್ತೆ 100 ಇದ್ದರೆ 10 ಇದ್ದರೆ ಇದು ಎಷ್ಟು -3 ಆದರೆ 7, ಇನ್ನೊಂದು ಕೊಟ್ಟಿದ್ದಾರೆ 4 ಇದ್ದರೆ ಇದು ಇನ್ನು 3, ಇದು 4 ಇದ್ದರೆ ಇನ್ನೊಂದು 3. ಯಾರು ನೋಡಿ ಸೇಮ್ ಮಾಡ್ತೀವಿ ನೋಡಿ, ಏನಾಗುತ್ತೆ ಇದು 160 3 9 9 7 63. ಸೊ ಏನು ಕೊಟ್ಟಿದ್ದಾನೆ, ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾನೆ, ಎಷ್ಟಿಗೆ ಬರ್ತಿದೆ. ಸೊ ನಮಗೆ ಸೆಲ್ಲಿಂಗ್ ಪ್ರೈಸ್ ಬೇಕಲ್ಲ, ಏನು ಇದು ಸೆಲ್ಲಿಂಗ್ ಪ್ರೈಸ್, ಇದು SP, ಇದನ್ನು ಕೊಟ್ಟರೆ ಡಿಸ್ಕೌಂಟ್ ಪ್ರೈಸ್, ಸಾರಿ ಇದು SP, ಡಿಸ್ಕೌಂಟ್ ಬರುತ್ತೆ, ಇದು SP. ಓಕೆ, ಇದು MRP. ಏನು ಕೊಟ್ಟಿದ್ದಾರೆ, MRP ಎಷ್ಟು ಕೊಟ್ಟಿದ್ದಾರೆ 640 ಕೊಟ್ಟಿದ್ದಾರೆ. ಸೊ ನೋಡಿ ಏನಾದರೆ ನಮಗೆ ಏನು ಕೊಟ್ಟಿದ್ದಾರೆ ಅದು ಕೆಳಗಿರಲಿ, ಏನು ಕೇಳ್ತಾ ಇದ್ದಾರೆ ಅದು ಇಲ್ಲಿ ಇರಲಿ. ಓಕೆ, ಸೊ 0 ಕ್ಯಾನ್ಸಲ್, 14 4 ಎಷ್ಟು 4 4 4 4 12. ಸೊ ಡಿಸ್ಟೆನ್ಸ್ ಆಫ್ 2, ಸೊ ಯೂನಿಟ್ ಏನು ಬರ್ತಿದೆ 2 ಬರ್ತಿದೆಯಾ, ಇಲ್ಲಿ 2 ಇರೋ ಮತ್ತೆ ಅದು ವ್ಯಾಲ್ಯೂ ಇದೆಯಾ, ಇಲ್ಲಲ್ಲ, ಇದು ಒಂದು ಮಾತ್ರ ಇದೆ. ಸೊ ಇದೆ ಆಗಿತ್ತು ಆನ್ಸರ್, ಫುಲ್ಲಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಡ್ತೀರಾ, 14 ಮತ್ತು ಅದು ಮಲ್ಟಿಪ್ಲೈ ಮಾಡಿ ಹಾಕ್ಕೊಡ್ತೀರ ಅಷ್ಟು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಹಿಂಗೆ ಕೊಟ್ಟಿದ್ದಾರೆ ಆ್ಯಾವ್ರೇಜ್ ಆಫ್ 4 ನಂಬರ್ ಇಸ್ 40 ಆ್ಯಂಡ್ ದ 3 ನಂಬರ್ ಈಸ್ ಎಷ್ಟು ನಂಬರ್ ಈಸ್ ಅಮಂಗ್ ದೆಮ್ ಈಸ್ 40, 42 ಆ್ಯಂಡ್ 55. ವಾಟ್ ವಿಲ್ ದ 4th ನಂಬರ್ ನೋಡ್ರಪ್ಪ. 4 ನಂಬರ್ ಎಷ್ಟಿದೆ, 4 ನಂಬರ್ ಆ್ಯಾವ್ರೇಜ್ ಎಷ್ಟಿದೆ, 4 ನಂಬರ್ ಎಷ್ಟಿದೆ, 4 ನಂಬರ್ ಆ್ಯಾವ್ರೇಜು 40 ಇರ್ತಿದೆ. ಓಕೆ, 4 ಆ್ಯಾವ್ರೇಜ್ ಹ್ಯಾಂಗೆ ಬರೋದಕ್ಕೆ ಇಂದರ. ಓಕೆ, ಆ್ಯಾವ್ರೇಜ್ ಸಮ್ ಬೈ ನಂಬರ್. ಓಕೆ, ಎಷ್ಟು ಆ್ಯಾವ್ರೇಜ್ 40 ಇದೆ. ಸೊ ಸಮ್ ಎಷ್ಟು ಬರುತ್ತೆ, 4 ನಂಬರ್ಸು ಏನಾಗುತ್ತೆ 160 ಈಕ್ವಲ್ಸ್ ಟು ಸಮ್. ಓಕೆ, ಸಮ್ ಆಫ್ 4 ನಂಬರ್ಸ್ ಬರ್ತಿದೆ 160 ಬರ್ತಿದೆ. ಅದೇ ಏನು ಕೊಟ್ಟಿದ್ದಾರೆ, ಈ ನಂಬರ್ದು ಮೈನಸ್ ಮಾಡಿ ಎಷ್ಟು, ಅದರ 3 ನಂಬರ್ಸ್ ಏನಿದೆ 40, 42, 55. ನಾವು 4th ನಂಬರ್ ಬೇಕಾ. ಸೊ ಇದರಿಂದ ಎಷ್ಟು ಮೈನಸ್ ಮಾಡಿಲ್ಲ, 40 ಮೈನಸ್ ಮಾಡಿ, 42 ಮೈನಸ್ ಮಾಡಿ, ಮತ್ತು 55 ಮೈನಸ್ ಮಾಡಿ, ಉಳಿತಲ್ಲ ಏನು ಉಳಿತಲ್ಲ, ಅದ್ರಲ್ಲಿ ಆಟೋಮೆಟಿಕ್ 4th ನಂಬರ್ ಇರುತ್ತೆ. ಸೊ ನಾವು ನೋಡಿ 160 ಅಲ್ಲಿ 7 ಮೈನಸ್ ಮಾಡಿದಾಗ 3, ಲಾಸ್ಟ್ 3 ಒಂದೇ ಇರುತ್ತಲ್ಲ, 3 ಇಷ್ಟು ಮುಗಿತು, 3 ಒಂದೇ ಬರುತ್ತಿದೆ ಅಷ್ಟೇ. ಫುಲ್ಲಾಗಿ ಮಾಡ್ತಾ ಕೊಡ್ಬೇಕು ಕ್ಯಾಲ್ಕುಲೇಟರ್, ಬೇಕಾದರೆ ಮಾಡ್ಕೊಂಡು ನೋಡಿ ನೀವು ಎಷ್ಟು ಬರುತ್ತೆ. ಉಳಿದಷ್ಟು ಇಲ್ಲಿ 15 4 ಓಕೆ, ಎಷ್ಟು ಬರುತ್ತೆ 2 ಆಯಿತು, ಮುಗಿತು. ಅರ್ಥಾಯ್ತಾ. ಆಲ್ರೆಡಿ 3 ನಂಬರ್ ಕೊಟ್ಟಿದ್ದಾರೆ, ಆ 3 ನಂಬರಲ್ಲಿ ನಮಗೆ 4 ನಂಬರ್ಸ್ ಇದೆ, 4 ನಂಬರ್ಸ್ಗೆ 3 ನಂಬರ್ ಕೊಟ್ಟಿದ್ದಾರೆ. ಸೊ 1 ನಂಬರ್ ತೆಗೆದ್ರೆ ಆಟೋಮೆಟಿಕಾಗಿ ನಮಗೇನು ಸಿಗುತ್ತೆ, 4th ನಂಬರ್ ಸಿಗುತ್ತಾ. ಆ 4 ಸಮ್ ಆಲ್ರೆಡಿ ಏನು ಸಮ್ ಗೊತ್ತಲ್ಲ, ಆ್ಯಾವ್ರೇಜ್ಗಳು ಸಮ್ ಬೈ ನಂಬರ್ಸ್. ಸೊ ನಮಗೆ ನಂಬರ್ಸ್ ಕೊಟ್ಟಿದ್ದಾರೆ, ಆ ಕಡೆ ಆ್ಯಾವ್ರೇಜ್ ಮಲ್ಟಿಪ್ಲೈ ಮಾಡಿ ಏನು ಸಿಗುತ್ತೆ, ಸಮ್ ಸಿಗುತ್ತಾ, ಸಮ್ ಆಫ್ 4 ನಂಬರ್ಸ್. ಇಷ್ಟು ಇದೆ, ಭಾಳ ಈಸಿ ಕ್ವಶನ್ಸ್ ಇದೆಲ್ಲ. ಹಿಂಗೆ ಕೊಟ್ಟಿದ್ದಾರೆ ಸಿಮ್ಮರ್ ಡೌನ್ ಸ್ಟ್ರೀಮ್ ಇನ್ ಫೋಟ್. ನೋಡಿ ಇದೇ ಒಂದು ಫಾರ್ಮುಲಾ ಇದೆ, ಏನು ಡೌನ್ ಸ್ಟ್ರೀಮ್, ಅಪ್ ಸ್ಟ್ರೀಮ್, ವಾಟರ್, ಬೋರ್ಡ್. ಹಾಗೆ ಏನು ಕೊಟ್ಟಿದ್ದಾರೆ, ಡೌನ್ ಸ್ಟ್ರೀಮ್ ಎಷ್ಟಿದೆ, ಒಂದು 40 ಇದೆ, ಅಪ್ ಸ್ಟ್ರೀಮ್ ಇದೆ 26 ಇದೆ. ಸೊ ನಿಮ್ಮಲ್ಲಿ ಏನು ಗೊತ್ತಿದೆ,
ಇದು ಮೈನಸ್ ಮಾಡಿದಾಗ ಅಪ್ಸ್ಟ್ರೀಮ್ ಸಿಗುತ್ತೆ, ಇದು ಪ್ಲಸ್ ಮಾಡಿದಾಗ ಡೌನ್ ಸ್ಟ್ರೀಮ್ ಸಿಗುತ್ತೆ. ಓಕೆನಾ? ಬಟ್ ಈ ಎರಡು ವ್ಯಾಲ್ಯೂಸ್ ಕೊಟ್ಟಾಗ ಏನು ಮಾಡಬೇಕು? ಫಾರ್ಮುಲಾ ಏನಿದೆ ಗೊತ್ತಾ? ಈ ಎರಡು ವ್ಯಾಲ್ಯೂಸ್ ಕೊಟ್ಟಾಗ ಈ ಎರಡು ಪ್ಲಸ್ ಮಾಡಿ /2 ಮಾಡಿದಾಗ ನಮಗೆ ಬೋಟ್ ವ್ಯಾಲ್ಯೂ ಸಿಗುತ್ತೆ. ಅದೇ ಈ ಎರಡು ಮೈನಸ್ ಮಾಡಿ /2 ಮಾಡಿದಾಗ ನಮಗೆ ಸ್ಟ್ರೀಮ್ ವ್ಯಾಲ್ಯೂ ಸಿಗುತ್ತೆ. ಸ್ಟ್ರೀಮ್ ವಾಟರ್ ಅಂದರೆ ಸ್ಟ್ರೀಮ್, ಅರ್ಥ ಆಯ್ತಾ? ನಾವು ಹೆಂಗೆ ಹೇಳ್ತಾರೆ? ಸ್ಪೀಡ್ ಆಫ್ ಸ್ವಿಮ್ಮರ್. ಓಕೆ, ಆ ಬೋಟ್ ಅಥವಾ ಸ್ವಿಮ್ಮರ್ ಒಂದೇ ಅಲ್ಲ, ಏನು ಮಾಡಿ ಸ್ವಿಮ್ಮರ್ ಬರೋಣ. ವಾಟರ್ ಇದೆಯಲ್ಲ, WATER ಅಥವಾ ವಾಟರ್ ಅಥವಾ ಇದನ್ನು ಸ್ವಿಮ್ಮರ್, SWIMMER. ಓಕೆ, ಸ್ವಿಮ್ಮರ್ ಬೋಟ್ ಒಂದೇ ಹೋಗುತ್ತೆ, ಸ್ವಿಮ್ಮರ್ ಬೋಟು. ಓಕೆ, ಸೊ ಇದು ಎರಡು ಪ್ಲಸ್ ಮಾಡಿ ಮೈನಸ್ /2 ಮಾಡಿದಾಗ ನಮಗೆ ಸ್ವಿಮ್ಮರ್ ಸ್ಪೀಡ್ ಸಿಗುತ್ತೆ. ಅದೇ ಈ ಎರಡು ಪ್ಲಸ್ ಮಾಡಿ ಮೈನಸ್ ಮಾಡಿ /2 ಮಾಡಿದಾಗ ನಮಗೆ ಸ್ಟ್ರೀಮ್ ಸ್ಪೀಡ್ ರೇಷಿಯೋ ಸಿಗುತ್ತೆ. ಸೊ ನೋಡಿ ಏನಾಗುತ್ತೆ? 40 + 26 /2 ಎಷ್ಟು ಬರುತ್ತಪ್ಪ? 33ನಾ? 33. ಸೊ 33 ಆಪ್ಷನ್ 33. ಸಪೋಸ್ ಅವ್ರು ವಾಟರ್ ಕೇಳಿದ್ರೆ ಸ್ಟ್ರೀಮ್ ಏನು ಮಾಡ್ತಾರೆ? 40 - 26 /2 ಎಷ್ಟು ಬರುತ್ತೆ? 40 ಅಂದರೆ 7. ಸೊ 7 ಮೇಲೆ ಓಕೆ ನೀವೇ ನೋಡಿ, ಇಲ್ಲಿ ನೋಡಿ ಹಿಂಗೆ ನೀವು ಔಟ್ ಬಂದರೆ ನೋಡಿ 7 + 33 40 ಬರ್ತಿದೆಯಾ? ಅದೇ 33 - 7 26. ಅರ್ಥ ಆಯ್ತಾ? ಈ ಎರಡು ವ್ಯಾಲ್ಯೂ ಕೊಟ್ಟರೆ ತೆಗಿಬೇಕಂದ್ರೆ ಪ್ಲಸ್ ಮಾಡಬೇಕು, ಇದು ಬೇಕಂದರೆ ಮೈನಸ್ ಮಾಡಬೇಕು. ಬಟ್ ಈ ಎರಡು ವ್ಯಾಲ್ಯೂ ಕೊಟ್ಟರೆ ಎರಡು ಪ್ಲಸ್ ಮಾಡಿ /2 ಮಾಡಿದಾಗ ಇದು ಸಿಗುತ್ತೆ, ಎರಡು ಪ್ಲಸ್ ಮೈನಸ್ ಮಾಡಿ /2 ಮಾಡಿದಾಗ ಸ್ಟ್ರೀಮ್ ವ್ಯಾಲ್ಯೂ ಸಿಗುತ್ತೆ. ಇನ್ನು ನಿಮಗೆ ಫಾರ್ಮುಲಾಸ್. ಓಕೆ, ಅ ಪರ್ಸನ್ ಸ್ಟ್ಯಾಂಡಿಂಗ್ 30 ಮೀಟರ್ ಅವೇ ಫ್ರಮ್ ದ ಟವರ್ ಅಬ್ಸರ್ವ್ ದ ಆ್ಯಂಗಲ್ ಆಫ್ ಐಲೇಷನ್ ಟು ದ ಟಾಪ್ ಆಫ್ ದ ಟವರ್ ಇಸ್ ಆ್ಯಸ್ 30 ಡಿಗ್ರಿ. ಫೈಂಡ್ ದ ಹೈಟ್ ಆಫ್ ಅ ಟವರ್. ನೋಡಿ, ಇದೊಂದು ಟವರ್ ಇದೆ, ಬುರ್ಜ್ ಖಲೀಫಾ ಇದೆ, ಒಬ್ಬ ಎಲ್ಲ ನಿಂತಿದ್ದಾರೆ. ಓಕೆ, 30 ಮೀಟರ್ ಅವಾಗ ನಿಂತಾನಂತೆ. 30 ಮೀಟರ್ ಇಲ್ಲಿಂದ ಹಿಂಗೆ ನೋಡ್ತಿದ್ದಾರೆ ಅವರು. ಎಷ್ಟು ಬರ್ತಿದೆ ಡಿಗ್ರಿ? 30 ಡಿಗ್ರಿ ಬರ್ತಿದೆ. ಎಷ್ಟು ಆ್ಯಂಗಲ್ ಟೀಟಾ ಎಷ್ಟು ಬರ್ತಿದೆ? 30 ಡಿಗ್ರಿ ಬರ್ತಿದೆ. ಓಕೆ, ಸೊ ನಿಮ್ಗೆ ಗೊತ್ತಿದೆ ಫಾರ್ಮುಲಾ, ಇದನ್ನು ಯೂಸ್ ಮಾಡಿ tan ಮಾಡೋದು. tan 30 = ಹೈಟ್ ಬೈ ಬೇಸ್ ಅಂತ ಬರಿಬೋದಾ? ಸೊ ಹಿಂಗೆ ಬರೋದು. ಹೈಟ್ ಏನು ಕೊಟ್ಟಿದ್ದಾರೆ ಇಲ್ಲಿ? tan ಎಷ್ಟಿದೆ? tan 30 ಅಂದರೆ 1/√3. ಹೈಟ್ ಕೇಳ್ತಾರೆ, ಹೈಟ್ನ ಹಾಗೆ ಇಟ್ಕೊಂಡು ಎಷ್ಟು ಅಂತ ಬರ್ಕೋಣ. ಬೇಸ್ ಎಷ್ಟು? 30 ಇದೆಯಾ? ಸೊ ನೋಡಿ ನಾನು ಹೆಂಗೆ ಬರಿಬೋದು? 30ನ ಹೆಂಗೆ ಬರಿಬೋದು? ನಾವು 30ನ ಹೆಂಗೆ ಬರಿಬೋದಾ? 3 × 10 ಮತ್ತು 3ನ ಹೆಂಗೆ ಬರಿಬೋದು ನಾವು? √3 × √3 × 10 ಬರಿಬೋದಾ? ಸೊ ಅದೇ ಏನಾಗುತ್ತೆ ಇಲ್ಲಿಂದ 1/, ಸೊ 30/√3 = ಸೊ ಏನಾಗುತ್ತೆ? ಈ ರೂಟ್ ಕ್ಯಾನ್ಸಲ್ ಆಗುತ್ತೆ, 10√3. ಸೊ ಆನ್ಸರ್ 10√3 ಇಲ್ಲ, ಆಪ್ಷನ್ಸ್ ಕೊಟ್ಟಿಲ್ಲ. ಓಕೆ, ಆನ್ಸರ್ ಮಾಡ್ತಾರೆ 10√3 ಮೀಟರ್ಸ್. ಓಕೆನಾ? 10√3 ಮೀಟರ್ಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, A, B ಮತ್ತು C ಇದೆ, 3 ಜನ ಇದ್ದಾರೆ. ಅವ್ರ ಸ್ಯಾಲರೀಸ್ ಏನಿದೆ ರೇಷಿಯೋಲ್ಲಿ 3:10:8 ಇದೆ ಅಂತೆ ಸ್ಯಾಲರೀಸ್ ಅವ್ರದ್ದು. ಏನು ಮಾಡಿದೆ? ಇಂಕ್ರಿಮೆಂಟ್ ಆಗಿದೆ ಅವ್ರ ಸ್ಯಾಲರಿಲಿ. ಎಷ್ಟು? 10%, 61%, 20% ರೆಸ್ಪೆಕ್ಟಿವ್ಲಿ. ಸೊ ಸ್ಯಾಲರೀಸ್ ವಿಲ್ ಬಿ ದ ನ್ಯೂ ರೇಷನ್ ಆಗುತ್ತೆ. ನೋಡಿ ಎಷ್ಟು ಎಲ್ಲಿ ಎಷ್ಟಾಗಿದೆ? 10% ಅಂದರೆ ಏನು? 1/10 ಆಗುತ್ತಾ? ಅದು ಬಿ ಇಲ್ಲಿ ಎಷ್ಟಾಗಿದೆ? 61%. ಸೊ 10 × 1 61%. ಸಿ ಎಷ್ಟಿದೆ? 20% ಅಂದರೆ ಏನು? 120% ಆಗುತ್ತೆ ಇಂಕ್ರಿಮೆಂಟು. 120% ಅಂದರೆ 120% ಆಗಿದೆ ಹಿಂಗೆ ಸ್ಯಾಲರಿ ಈಗ. ಓಕೆ, 20% ಅಂದರೆ ನಾವು 10% ಅಂದರೆ 110. ಈಗ ಎಷ್ಟಾಗಿದೆ ಈಗ? 110. ಅದೇ 61% ಅಂದರೆ ಇಂಕ್ರಿಮೆಂಟ್ ಅಂದರೆ 100%. 61 ಇಂಕ್ರಿಮೆಂಟ್ ಆಗಿದೆ ಏನು? 161 ಆಗುತ್ತಾ? ಅದೇ 20% ಇಂಕ್ರಿಮೆಂಟ್ ಆಗಿದೆ. ಮೊದಲೆಷ್ಟು 100 ಇತ್ತು. ಓಕೆ, 100 ಟೋಟಲ್ 100% ಇತ್ತು. 20% ಇಂಕ್ರಿಮೆಂಟ್ ಆಗಿದೆ ಅಂದರೆ ಏನು? 120 ಆಗುತ್ತಾ? ಹಾಗೆ. ಸೊ ನೋಡಿ, ಕಾಮನ್ ತೆಕ್ಕೊತಾ ಹೋಗಿ. ಏನಿದೆ? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 3 ಅಷ್ಟು ಮತ್ತೇನು ಹೋಗ್ತಾ ಕಾಮನ್ ಏನಿಲ್ಲ. ಓಕೆ, 3 33 3 ಇದು 161 ಬರುತ್ತೆ. 100 ಎಷ್ಟು? 196. ಮತ್ತು ಉಳಿತೇನಾದರೂ ಇಲ್ಲ. ಆಪ್ಷನ್ ಇದೆಯಾ? 33 161 96 33 161 96. ಓಕೆ, ಇಲ್ಲಿದೆ. ಎಸ್ ಆಪ್ಷನ್ ಇದೆ. ಅರ್ಥ ಆಯ್ತಾ? ಓಕೆ, ಸ್ಪೇರ್ ಆಫ್ ರೇಡಿಯಸ್ 52 cm is melted to form a cone with the same radius at its base. Find the height of the cone. ಓಕೆ, ಹೆಂಗೆ ನೋಡಿದೆ? 2 ಸ್ಪೇರ್ ಇದೆ. ಈ ಸ್ಪೇರ್ ಇದೆ, ಇದು ಮೆಲ್ಟ್ ಮಾಡಿ ಏನು ಮಾಡಿದ್ದಾರೆ? ಹೀಗೆ ಕೋನ್ ಮಾಡಿದ್ದಾರೆ. ಓಕೆನಾ? ಸೊ ಇದು ರೇಡಿಯಸ್ಸು, ಇದು ರೇಡಿಯಸ್ ಸೇಮ್ ಇದೆ ಅಂತೆ.
ಈ ರೇಡಿಯಸ್ ಇದು ರೇಡಿಯಸ್ಸು ಸ್ಪೇರ್ ರೇಡಿಯಸ್ ಆಫ್ ಕೋನ್ ಎರಡು ಸೇಮ್ ಇದೆ. ಓಕೆನಾ? ಸೊ ನೀವು ವಾಲ್ಯೂಮ್ ಏನಾಗುತ್ತೆ, ವ್ಯಾಲ್ಯೂಮ್ ಕೂಡ ಸೇಮ್ ಆಗುತ್ತಲ್ಲ, ಯಾಕಂದರೆ ಒಂದು ವಸ್ತುನ ಮೆಲ್ಟ್ ಮಾಡಿ ಇನ್ನೊಂದು ವಸ್ತು ಮಾಡ್ತಿದ್ರೆ ಇದೆಷ್ಟು ವಾಲ್ಯೂಮ್ ಇರುತ್ತೆ ಅದೇ ವಾಲ್ಯೂಮ್ ಇನ್ನೊಂದು ಇರುತ್ತಾ. ಇಲ್ಲಾಂದರೆ ಏನು ಮಾಡಿ, ಒಂದು ಜಗ್ಗಲ್ಲಿದೆ, ಒಂದು ಜಗ್ಗಿಂದ ನೀವು ನೀರು ತೆಗೆದು ಒಂದು ಬಾಟಲ್ಲಿ ಹಾಕ್ತಿದ್ದೀರ. ಓಕೆ, ಸೊ ಇಲ್ಲೆಷ್ಟು ನೀರು ತುಂಬಿದೆ ಅಷ್ಟು ನೀರು ಇಲ್ಲಿ ತುಂಬಿ ಹಿಡಿಯುತ್ತಾ, ಏನೋ ಇದೆ ಹೆಚ್ಚಾಗುತ್ತೆ ಅದು ಕಡಿಮೆ ಆಗುತ್ತೆ, ಇಲ್ಲಲ್ಲ, ವಾಲ್ಯೂಮ್ ಸೇಮ್ ಇರುತ್ತೆ. ಬೇಕಾದರೆ ಏನು ಹೇಳ್ಬೋದು ನಾವು, ಲೆಂತ್ ಬ್ರೆಡ್ತ್ ರೇಷಿಯೋ ಚೇಂಜ್ ಆಗ್ಬೋದು. ಓಕೆನಾ? ಸೊ ಏನಾಗುತ್ತೆ, ಸ್ಪೇರ್ ವಾಲ್ಯೂಮ್ ಏನಿದೆ 4/3 ಪೈ ಆರ್ ಸ್ಕ್ವೇರಾ, ಪೈ ಆರ್ ಕ್ಯೂಬಾ. ಅದೇ ಇದ್ರದ್ದು 1/3 ಪೈ ಆರ್ ಸ್ಕ್ವೇರ್ ಎಚ್. ಸೊ ಎರಡು ಸೇಮ್ ಇದೆ ಅಂದರೆ ಏನು, ಇದು ಸ್ಕ್ವೇರ್ ಹೋಗ್ಬಿಡ್ತು, ಪೈ ಹೋಗ್ಬಿಡ್ತು, 3 ಕ್ಯಾನ್ಸಲ್ ಆಗಿಬಿಡ್ತು, ಉಳಿತು ಎಷ್ಟು 4. ಆರ್ ಅಂದರೆ ಆರ್ ಒಂದು ಆರು ಉಳಿತಾ ಈಕ್ವಲ್ಸ್ ಟು ಎಚ್. ಆರ್ ಎಷ್ಟಿದೆ 53 ಇದೆಯಾ. ಸೊ 4 × 53 ಈಕ್ವಲ್ಸ್ ಟು ಎಚ್. 4 × 3 12. ಸೊ ಯಾವ್ದು ಬರ್ತಿದೆ ಲಾಸ್ಟಿಗೆ, ಇದು ಒಂದೇ ಕೊಡ್ತಿದೆ. ಯೂನಿಟ್ ಡಿಜಿಟ್ಸ್ ಫುಲ್ ಮಲ್ಟಿಪ್ಲೈ ಮಾಡೋಕ್ಕೆ ಕೊಡಲ್ಲ ನಾನು, ನೀವು ಮಾಡೋಕ್ಕೆ ಕೊಡಬೇಡಿ. ಯೂನಿಟ್ ಡಿಜಿಟಿಂದ ಮಾಡ್ತಾ ಹೋಗಿ ಈಸಿಯಾಗಿ ಬರುತ್ತೆ. ಓಕೆ, ಸೊ ಇದನ್ನು ಹೇಳ್ಕೊಡ್ತೀನಿ ಹೇಗೆ ಮಾಡಬೇಕಂತ. ಇದು ನೀವು ನನಗೆ ಆನ್ಸರ್ ಕಮೆಂಟ್ ಮಾಡಿ. ಏನು ಕೊಡ್ತಾರೆ, ಪೆನ್ಸ್ ಏನ್ಬಿಟ್ಟು, ಪೆನ್ಸ್ ಅಂದರೆ ನಾ ಎಕ್ಸ್ ಬರೋಣ, ಮತ್ತು ಪೆನ್ಸಿಲ್ಸ್ನ ಏನು ಬರೋಣ ನಾವು ವಾಯ್ ಅಂತ ಬರೋಣ. ಸೊ ಹಿಂಗೆ ಕೊಟ್ಟಿದ್ದಾರೆ 6 ಪೆನ್ಸ್, 6x + 5y ಎಷ್ಟಿದೆ 259 ಅಂತೆ. ನೋಡಿ, ಕಾಸ್ಟ್ ಆಫ್ 6 ಪೆನ್ಸ್ ಮತ್ತು 5 ಪೆನ್ಸಿಲ್ಸ್ ಇಸ್ 259. ಇಫ್ ದ ಕಾಸ್ಟ್ ಆಫ್ ಪೆನ್ ಇಸ್ ಡಿಕ್ರೀಸ್ಡ್, ಓಕೆ, ಹಿಂಗೆ ಕೊಟ್ಟಿದ್ದಾರೆ ಕಾಸ್ಟ್ ಆಫ್ ಪೆನ್ ಡಿಕ್ರೀಸ್ ಬೈ 9. ಸೊ x - 9 ಮಾಡಿದ್ದಾರೆ. ಮತ್ತು ಹೆಂಗೆ ಕೊಟ್ಟಿದ್ದಾರೆ, ಆ್ಯಂಡ್ ಪೆನ್ಸಿಲ್ ಇಸ್ ಇನ್ಕ್ರೀಸ್ ಬೈ 4. ಏನು ಮಾಡಿದ್ದಾರೆ, y ಇಲ್ಲಿ +4 ಮಾಡಿದ್ದಾರೆ. ಸೊ ಏನಾಗುತ್ತೆ, ದ ಕಾಸ್ಟ್ ಆಫ್ 19 ಪೆನ್ಸಿಲ್ಸ್ ಆ್ಯಂಡ್ 19 ಪೆನ್ಸ್ ಮತ್ತು 2 ಪೆನ್ಸಿಲ್ಸ್. ಏನಾಗುತ್ತೆ, 19 ಪೆನ್ಸಿಲ್ ಮತ್ತು 19 ಪೆನ್ಸ್ ಮತ್ತು 2 ಪೆನ್ಸಿಲ್ ಎಷ್ಟಾಗ್ತಿದೆ ಅಂತೆ, 90 ಆಗ್ತಿದೆ ಅಂತೆ. ಓಕೆ, ದೆನ್ ಫೈಂಡ್ ದ ಒರಿಜಿನಲ್ ಕಾಸ್ಟ್ ಬೇಕು ನಮಗೆ ಎಷ್ಟು. ಸೊ ಫೈಂಡ್ ಒರಿಜಿನಲ್ ಅಂದರೆ 13x, ಒರಿಜಿನಲ್ ಕಾಸ್ಟ್ ಆಫ್ 13 ಪೆನ್ಸ್ ಆ್ಯಂಡ್ 2 ಪೆನ್ಸಿಲ್ಸ್. ಓಕೆ, ಇಷ್ಟಿದೆ. ಈ ಎರಡು ಈಕ್ವೇಷನ್ನ ಸಾಲ್ವ್ ಮಾಡಿ. ಈ ಈಕ್ವೇಷನ್ನ ಸಾಲ್ವ್ ಮಾಡಿ. ಇದು ಒಂದು ಈಕ್ವೇಷನು, ಇದು ಸೆಕೆಂಡ್ ಈಕ್ವೇಷನು. ಓಕೆ, ಈ ಎರಡು ಈಕ್ವೇಷನ್ನ ನೀವು ಸಾಲ್ವ್ ಮಾಡಿ. ಸಾಲ್ವ್ ಮಾಡಿದಾಗ ಆನ್ಸರ್ ಬರುತ್ತಲ್ಲ, ಆನ್ಸರ್ನ ಎಕ್ಸ್ ವೈ ವ್ಯಾಲ್ಯೂ ಸಿಗ್ಬಿಡುತ್ತೆ ನಿಮಗೆ. ಓಕೆ, ಎಕ್ಸ್ ವ್ಯಾಲ್ಯೂ ಸಿಗ್ಬಿಡುತ್ತೆ, ಆ ವ್ಯಾಲ್ಯೂನ ಹಾಕಿಬಿಡಿ, ನಿಮಗೆ ಆನ್ಸರ್ ಸಿಗ್ಬಿಡುತ್ತೆ. ಓಕೆನಾ? ಸೊ ಈಗ ನಾವು ವ್ಯಾಲ್ಯೂ ನಮಗೆ ಆನ್ಸರ್ ಮಾಡಿ. ಸೊ ಇದು ಆನ್ಸರ್ ಏನು ಬರುತ್ತೆ, ರೈಟ್ ನೋಡಿ ಚೆಕ್ ಮಾಡೋಣ. ಇದು ಆನ್ಸರ್ ನೀವು ಕಮೆಂಟ್ ಮಾಡಿ ನನಗೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಸಿ ಸೊ ದ್ಯಾಟ್ ದ ಕ್ವಾಡ್ರಾಟಿಕ್ ಈಕ್ವೇಷನ್, ಇದು ಏನಿದೆ ಕ್ವಾಡ್ರಾಟಿಕ್ ಈಕ್ವೇಷನ್ 2x² - 3x + c = 0. ಮತ್ತೇನಿದೆ, ಇನ್ನೊಂದೇನಿದೆ, x² - 9x + 22 = 0 ಮೇ ಹ್ಯಾವ್ ಒನ್ ಕಾಮನ್ ರೂಟ್. ಅದೇ ಆಲ್ರೆಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ರೂಟ್ ಅಂದರೆ ಏನು, ಈ ವ್ಯಾಲ್ಯೂನ 0 ಮಾಡಿಬಿಡುತ್ತೆ. ಅಂದರೆ ಹಾಕಿದಾಗ ನಮಗೆ ಆನ್ಸರ್ ಬರುತ್ತೆ. ಸೊ ಇದೇ ಹಾಕಿಬಿಟ್ಟಿದ್ವಿ, ಏನಾಗುತ್ತೆ, 2 × 11² - 3 × 11 + c = 0 ಹಾಕಿಬಿಡ್ದೆ ಎಷ್ಟು ಹೋಗುತ್ತೆ, 2 × 1 21 - 33 + c = 0 ಎಷ್ಟು, 42 - 33 ಎಷ್ಟಾಗುತ್ತೆ, 7 + 2 9 209. ಆ ಕಡೆ ಏನಾಗುತ್ತೆ, -209. ಇದೇ ಆನ್ಸರು. ಎಸ್, 209. ಗೊತ್ತಾಯ್ತಾ? ನಾವು ಆಲ್ರೆಡಿ ಕಾಮನ್ ರೂಟ್ ಕೊಟ್ಟಿದ್ದಾರೆ, ಬೇರೆ ಏನು ತೆಗೆದು ಬೇಕಾಗಿಲ್ಲ ನಮಗೆ. ಸೊ ವ್ಯಾಲ್ಯೂ ಆಫ್ ಇದು ಏನು ನೋಡಿ, ಏನಾಗುತ್ತೆ, ಸಿಂಪ್ಲೈ ಮಾಡಬೇಕೇನು, 33 63 - 3 ಎಷ್ಟಾಗುತ್ತೆ, ಇದು 60 ಆಗುತ್ತೆ. ಮತ್ತು ಇನ್ನು 60 - /6 10 ಬರುತ್ತೆ. ಸೊ ಇದು 10 + ಏನು ಬರುತ್ತೆ, 17 ಬರುತ್ತೆ. 17 + 49 ಎಷ್ಟು ಬರುತ್ತೆ, 7 + 14 6 ಯಾವುದಿದೆ ಇಲ್ಲಿ, 66 ಒಂದೇ ವ್ಯಾಲ್ಯೂ ಇದೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಮೋಡ್ ಆಫ್ ಅಬ್ಸರ್ವೇಷನ್. ಮೋಡ್ ಅಂದರೆ
ಯಾವ ವ್ಯಾಲ್ಯೂ ಒಂದು ವ್ಯಾಲ್ಯೂ ಇದೆ ಅದು ಎಷ್ಟು ಸಲ ಬಂದಿದೆ, ಯಾವ್ದು ಬರುತ್ತೆ ಇಲ್ಲಿ ರಿಪೀಟ್ ಆಗ್ತಿದೆ. ಓಕೆ ನೋಡಿ ಫ್ರೆಂಡ್ಸ್, 1 ನೋಡು 9 ಎಷ್ಟಿದೆ, 1 2 3 4 9 4 ಟೈಮ್ಸ್ ಇದೆ. ಅದೇ 6 1 ಟೈಮ್ ಬಿಟ್ಬಿಡಿ. 4 ಎಷ್ಟಿದೆ, 2 3 4 3 ಟೈಮ್ಸ್. ಸೊ ಬಾಕಿ ಯಾವ್ದು ನಂಬರ್ ಇನ್ನು ರಿಪೀಟ್ ಆಗ್ತಿದೆ ಇಲ್ಲ. 2 ನೋಡೋಣ, 1 2 3 2 ಆಲ್ಸೋ 3 ಟೈಮ್ಸ್. ಸೊ ಯಾವ ನಂಬರ್ ಎಷ್ಟು ಸಲ ರಿಪೀಟ್ ಆಗ್ತಿಲ್ಲ ಅದೇ ಮೋಡ್ ಆಗಿಬಿಡುತ್ತೆ. ಹೆಚ್ಚು ಸಲ ರಿಪೀಟ್ ಆಗಿದೆ. ಸೊ 9 ಈಸ್ 4 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಏನದೇ ಮೋಡು 9 ಆಗ್ತಿದೆ. ಓಕೆನಾ? ಅರೆ ಇದು ನೋಡಿ ಲಾಸ್ಟ್ ಮಾಡಿ ಏನು ಮಾಡಿ ಎಲ್ಲ ಇದೆ ಡಿನೋಮಿನೇಟರ್ ಏನು ಮಾಡಿ 16 ಮಾಡ್ಕೊಳ್ಳಿ. ಏನು ಮಾಡ್ತೀರಾ, ಇದನ್ನ ಮಲ್ಟಿಪ್ಲೈ ಬೈ 2 ಮಲ್ಟಿಪ್ಲೈ ಬೈ 2 ಮಾಡಿ. 18 ಇದು ಮಲ್ಟಿಪ್ಲೈ ಬೈ 2 ಇದು ಮಲ್ಟಿಪ್ಲೈ ಬೈ 2 ಇದು ಕೂಡ ಮಲ್ಟಿಪ್ಲೈ ಇದು ಮೈನ್ ಆಗಲ್ಲ. 16 ಅಲ್ಲ, 1 ಮಲ್ಟಿಪ್ಲೈ 1 ಇದು ಮಲ್ಟಿಪ್ಲೈ 2 ಇದು ಮಲ್ಟಿಪ್ಲೈ ಬೈ 2 ಇದು 16 ಮಾಡೋಕೆ ಮಾಡಬೇಕು. ಮಲ್ಟಿಪ್ಲೈ ಬೈ 16 ಇಂಟು 16 ಸೊ ಏನಾಗುತ್ತೆ ನೋಡಿ. ಸೊ 16 4 ಪ್ಲಸ್ 2 4 ಪ್ಲಸ್ 1 ಪ್ಲಸ್ 4 ಮೈನಸ್ 16 4 4 4 4 12 ಪ್ಲಸ್ 1 13 13 ಮೈನಸ್ 16 ಹೋದರೆ ಅಷ್ಟು -3 ಡಿವೈಡ್ ಬೈ 16 ಇದೇ ವ್ಯಾಲ್ಯೂ. ಎಸ್, ಅರ್ಥ ಆಯ್ತಾ? ಓಕೆ, ಹೆಂಗೆ ಕೊಡಿ, ಫಾರ್ ರೆಗ್ಯುಲರ್ ಪಾಲಿಗಾನ್ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಈಸ್ 100 ಮೋರ್ ದೆನ್ ದ ಸಮ್ ಆಫ್ ಎಕ್ಸ್ಟರ್ನಲ್ ಆ್ಯಂಗಲ್. ಓಕೆ, ಈಚ್ interior angle of the polygon measures x. Okay, what is the value of x? ನಿಮಗೆ ಗೊತ್ತಿರಲಿ, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಏನಿರುತ್ತೆ n - 2 180. ಸೊ ಸಮ್ ಆಫ್ ಏನಿದೆ 360 ಡಿಗ್ರಿ ಇರುತ್ತೆ. ಸೊ ನೆನಪಿಡಿ, ನಿಮ್ಗೆ ಏನು ಕೊಡ್ತಾರೆ ಕ್ವಶನ್ ಕೇಳಿ ಫಸ್ಟೇ ಅರ್ಥ ಮಾಡ್ಕೊಳ್ಳಿ. ಏನಿದೆ ರೆಗ್ಯುಲರ್ ಪಾಲಿಗಾನ್ ಇದೆ, ಅದು ಸಮ್ ಆಫ್ ಎಕ್ಸ್ಟರ್ನಲ್ ಆ್ಯಂಗಲ್. ಹೊರಗಡೆ ಆ್ಯಂಗಲ್ಸ್ ಇಲ್ಲ, ಇದರ ಪಾಲಿಗಾನ್ ತಿಳ್ಕೊಳ್ಳಿ. ಹೀಗೆ 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 ಅದು ಎಕ್ಸ್ಟ್ರಾ ಆ್ಯಂಗಲ್ ಇದೆ, ಎಲ್ಲ ಎಕ್ಸ್ಟ್ರಾ ಆ್ಯಂಗಲ್ಸು. ಇದೇನಿದೆ 360 ಇದೆ, ಸಮ್ ಆಫ್ ಎಕ್ಸ್ಟ್ರಾ ಆ್ಯಂಗಲ್ 360. ಅದೇ ಇಂಟರ್ನಲ್ ಆ್ಯಂಗಲ್ಸು ಒಂದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ಇದೆಲ್ಲ ಎಷ್ಟಿದೆ, ಸಮ್ ಆಫ್ n - 2 ಎಷ್ಟು ಆ್ಯಂಗಲ್ಸ್ ಇದೆ ಅದು -2 ಮಾಡಿ ಮಲ್ಟಿಪ್ಲೈ 8 ಮಾಡಿದ್ರೆ ಅದು ಸಮ್ ಆಫ್ ಆಲ್ ಆ್ಯಂಗಲ್ಸ್ ಇರುತ್ತೆ. ಎಕ್ಸ್ಟ್ರಾ ಆ್ಯಂಗಲ್ ಏನು, ಇದು ಆ್ಯಂಗಲು ಇದು ಆ್ಯಂಗಲು ಇದು ಆ್ಯಂಗಲ್ಸ್ ಎಷ್ಟಿರುತ್ತೆ ಎಲ್ಲ ಪ್ಲಸ್ ಮಾಡಿದಾಗ ಈ ಆ್ಯಂಗಲ್ಸು ನಮಗೇನು ಸಿಗುತ್ತೆ, ಆ್ಯಂಗಲು 360 ಸಿಗುತ್ತೆ. ಓಕೆನಾ? ಇದು ನೆನಪಿಲ್ಲ ನಿಮಗೆ. ಕೊಟ್ಟಿದ್ದಾರೆ ಸಮ್ ಆಫ್ ಎಕ್ಸ್ಟರ್ನಲ್ ಆ್ಯಂಗಲ್. ಏನು ಕೊಡಿದ್ರೆ ರೆಗ್ಯುಲರ್ ಪಾಲಿಗಾನ್ ಇದೆ, ಅದರದ್ದು ಸಮ್ ಆಫ್ ಎಕ್ಸ್ಟರ್ನಲ್ ಆ್ಯಂಗಲ್ ಇಂಟೀರಿಯರ್ ಆ್ಯಂಗಲ್ ಈಸ್ 100 ಮೋರ್ ದೆನ್ ದ ಸಮ್ ಆಫ್ ಎಕ್ಸ್ಟರ್ನಲ್ ಆ್ಯಂಗಲ್. ಏನು ಕೊಟ್ಟಿದ್ದಾರೆ ನೋಡಿ, ಒಂದು ಟೆಸ್ಟ್ ಮಾಡ್ಕೊಳ್ಳೋಣ. ಇಂಕ್ಲೂಡ್ ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್. ಓಕೆ, ಇಂಟೀರಿಯರ್ ಆ್ಯಂಗಲ್ ಇಸ್ 100 ಮೋರ್ ದೆನ್ ದ ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್. ಸೊ ಇದರಿಂದ 200 ಇದ್ದರೆ ಇದೆಷ್ಟಿದೆ 100 ಇರ್ತದೆ. 100 ಮೋರ್ ಅಂದರೆ 200. ಸೊ ಹೆಂಗೆ ಕೊಟ್ಟಿದ್ದಾರೆ, ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ಇದೆ, ಇಂಟೀರಿಯರ್ ಆ್ಯಂಗಲ್ ಏನಿದೆ n - 2 ಇಂಟು 180. ಇದೆಷ್ಟು ಬರುತ್ತೆ, 360 ಬರ್ತಿದೆ. ಸೊ ಈಗ ಮಾಡಿ ನೋಡಿಲ್ಲ, ಇದು ಒಂದು ಹಿಂಗೆ ಮಾಡಿ ನೋಡಿ ಏನಾಗುತ್ತೆ, 360 ಡಿವೈಡ್ ಬೈ n - 2 180 equals to 100 by 200. ಸೊ ಏನಾಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. 180 ಅಂದರೆ 2 ಸ. ಸೊ ಏನಾಗುತ್ತೆ, 2 2s of n - 2 equals to 4. ಸೊ n equals to 6. n equals to 6. n 6 ಇತ್ತಾ, ನಮಗೇನು ಬೇಕು, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಬೇಕಾ. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ ಅಂದರೆ ಎಷ್ಟು, ಇದು ಹೆಕ್ಸಾಗೋನ್ ಇದೆ. ಏನೈತೆ ಇದು ಹೆಕ್ಸಾಗೋನ್. ಏನಲ್ಲಿ 6 ಅಂದರೆ ಹೆಕ್ಸಾಗೋನ್ ಇದೆ, ಇದು ಹೆಕ್ಸಾಗೋನ್ ಇದೆ ಈ ಥರ. ಓಕೆನಾ? ಕರೆಕ್ಟಾಗಿ ಬಂದಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹೆಕ್ಸಾಗೋನ್ ಆ್ಯಂಗಲ್ ಇದೆ. ಸೊ ಹೆಕ್ಸಾಗೋನ್ ಆ್ಯಂಗಲ್ ನಮಗೇನು ಬೇಕು, ಎಕ್ಸ್ ವ್ಯಾಲ್ಯೂ ಬೇಕು. ಪ್ರತಿ ಆ್ಯಂಗಲ್ ವ್ಯಾಲ್ಯೂ ಬೇಕು ನಮಗೆ. ಸೊ ಇದು ಯಾಕೆ ನೋಡಿ, 4 ಏನು ಮೈನಸ್ ಅಂದರೆ ನಾವು ಸಮ್ ಆಫ್ ಇಂಟರ್ನಲ್ ಆ್ಯಂಗಲ್ಸ್ ಎಷ್ಟಾಗುತ್ತೆ, ಸಮ್ ಆಫ್ ಇಂಟರ್ನಲ್ ಆ್ಯಂಗಲ್ಸು ಎಷ್ಟಾಗುತ್ತೆ, ಸಮ್ ಆಫ್ INT ಆ್ಯಂಗಲ್ಸ್ ಎಷ್ಟಾಗುತ್ತೆ, n - 2 ಇಂಟು 180. ಸೊ ಎಷ್ಟು, 4 ಇಂಟು 180, 4 ಇಂಟು 180. ಟೋಟಲ್ ಎಷ್ಟು ಆ್ಯಂಗಲ್, 6 ಆ್ಯಂಗಲ್ಸ್ ಇದೆಯಾ. 4 3 120. ಸೊ 120 ಆ್ಯಂಗಲ್ ಯಾವುದು ಗೊತ್ತಾಯ್ತಾ, 120
ಎಸ್. ಸೊ ಏನು ಬರುತ್ತೆ, ಸಮ್ ಆಫ್ ಎಕ್ಸ್ ಎಷ್ಟಿದೆ, ವ್ಯಾಲ್ಯೂ ಆಫ್ ಎಕ್ಸ್ ಎಷ್ಟಿದೆ, ಎಕ್ಸ್. ಓಕೆ, 120 ಆ್ಯಂಗಲ್ ಇದೆ ಎಕ್ಸ್. ಇದು ಅರ್ಥ ಆಯ್ತಾ? ಏನಮ್ಮ ಹೇಳ್ತೀನಿ ವೇಟ್ ಕೇಳಿ. ಸಮ್ ಆಫ್ ಇಂಟರ್ ಆ್ಯಂಗಲ್ಸ್ ಇದೆ n-2 ಬರುತ್ತೆ. ಸಮ್ ಆಫ್ ಎಕ್ಸ್ಟರ್ ಆ್ಯಂಗಲ್ಸ್ ಟೋಟಲ್ ಎಷ್ಟು, ಸಮ್ ಆಫ್ ಎಕ್ಸ್ಟರ್ ಆ್ಯಂಗಲ್ಸ್ 660 ಬರುತ್ತೆ, ಆಲ್ವೇಸ್ 660 ಇರುತ್ತೆ. ಸೊ ಹೆಂಗೆ ಕೊಡ್ತಾರೆ ಡೇಟಾದಲ್ಲಿ ಎಕ್ಸ್ಟರ್ ಆ್ಯಂಗಲ್ ಏನಿದೆ 100 ಮೋರ್, ಇಂಟರ್ ಆ್ಯಂಗಲ್ ಏನಿದೆ ಇಂಟರ್ ಆ್ಯಂಗಲ್ 100 ಮೋರ್ ದೆನ್ ದ ಎಕ್ಸ್ಟರ್ ಆ್ಯಂಗಲ್ ಇದೆ ಅಂತ. ಸೊ ಇದು 100 ಇದೆ, 200 ಇದೆ. ಸೊ ಏನು ಕೊಟ್ಟಿದೆ ನಮ್ಗೆ ಗೊತ್ತದೆ, ಇದೇ ರೇಷಿಯೋ ಮಾಡ್ಕೊಳ್ಳಿ. 300 ರೇಷಿಯೋ ಇದ್ದರೆ ಇದು n-2 180 ರೇಷಿಯೋ ಇರುತ್ತೆ. ಓಕೆನಾ? ಸೊ ಹಿಂಗೆ ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ, ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ, n-2 = 4 ಸಿಗುತ್ತೆ. 2 ಹಾಕಿದ್ರೆ n = 6 ಸಿಗುತ್ತೆ. ಓಕೆನಾ? ಅದೇ 6ನ ಇಲ್ಲಿ ಹಾಕ್ಬಿಡಿ. ಸೊ ನಮಗೆ ಸಮ್ ಆಫ್ ಇಂಟರ್ ಆ್ಯಂಗಲ್ ಸಿಗುತ್ತೆ. ಎಷ್ಟಿದೆ, ಎಷ್ಟು 4 × 180 ಸಿಗುತ್ತೆ. ಡಿವೈಡ್ ಬೈ ನಮಗೆ ಎಷ್ಟು ಪರ್ ಎವ್ರಿ ಆ್ಯಂಗಲ್ ಬೇಕಾ ನಮಗೆ. ಸೊ ಡಿವೈಡ್ ಬೈ 6 ಮಾಡಿ. ಸೊ ಎವ್ರಿ ಆ್ಯಂಗಲ್ಸ್ ಇದೆ ಏನು ಸಿಗುತ್ತೆ, 6 ಮಾಡೋದು ಏನು ಸಿಗುತ್ತೆ, 120. ಅರ್ಥ ಆಯ್ತಾ? ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಸಿಂಗಲ್ ಡಿಸ್ಕೌಂಟ್ ರೌಂಡ್ ಆಫ್ 2 = ದ, ಓಕೆ ಏನು ಕೊಟ್ಟಿದ್ದಾರೆ, ಒಂದು ಸಿಂಗಲ್ ಡಿಸ್ಕೌಂಟ್ ಇದೆ. ಒಂದು ಸಿಂಗಲ್ ಡಿಸ್ಕೌಂಟ್ ರಾಡೆಡ್ ಅಪ್ ಟು 2 decimal places 2 = 3 consecutive ಡಿಸ್ಕೌಂಟ್. ಒಂದು ಈ ಥರ 3 ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಸಿಂಗಲ್ ಮಾಡಿದೆ ಹೇಗೆ ಮಾಡ್ತೀರಾ, ಒಂದು ಫಾರ್ಮುಲಾ ಇದೆ. ಓಕೆ, ಇದಕ್ಕೆ A + B + C ಮೈನಸ್ AB by B × B ಪ್ಲಸ್, ಓಕೆ ಸಾರಿ, ಮೈನಸ್ AB + BC + CA by 100 ಮೈನಸ್ ಪ್ಲಸ್ 3ABC. ಇದು ಫಾರ್ಮುಲಾ ಇದೆ. ಓಕೆ, ಇದೊಂದು ಫಾರ್ಮುಲಾ ಇದೆ. ಅದ್ರ ಜೊತೆಗೆ ಇದು ಫಾರ್ಮುಲಾ ಇದೆ. ಇದು ಫಾರ್ಮುಲಾ ಯೂಸ್ ಮಾಡೋದು ಅಥವಾ ಇದು ಫಾರ್ಮುಲಾ ಬೇಡ ಅಂದರೆ ಕಾಂಪ್ಲಿಕೇಟ್ ಆಗ್ತದೆ. ನಾವು ಇದನ್ನು ನೋಡ್ಬೋದು, ನಾವು ಇದಕ್ಕೆ ರೇಷಿಯೋ ಮತ್ತು ಮಾಡ್ಬೋದು. ಎಷ್ಟಿದೆ, ಫಸ್ಟ್ ಡಿಸ್ಕೌಂಟ್ ಎಷ್ಟಿತ್ತು, ಓಲ್ಡ್ ನ್ಯೂ ಎಷ್ಟಾಗುತ್ತಂದರೆ ಫಸ್ಟ್ 20% ಇತ್ತಾ. ಸೊ 20% ಹೇಗೆ ಬರೋದು ನಾವು, ಹೇಗೆ ಬರ್ಬೋದು, 20% ಹೇಗೆ ಬರೋದು ನಾವು, 100 ಇದೆ, ಸಾರಿ ಈಗ ಫಸ್ಟ್ 20% ಅಂದರೆ ಏನು, 1/5. ಅದೇ 40% ಅಂದರೆ ಏನು, 4/10. ಅದೇ 75% ಅಂದರೆ ಏನು, 3/4. ಓಕೆನಾ? ಸೊ ಹೆಂಗೆ ಫ್ರ್ಯಾಕ್ಷನ್ ಬರೀಬೇಕಂದ್ರೆ 5 ಇದ್ರೆ ಏನಾಗುತ್ತೆ, ಇದು 4 ಆಗ್ತಿತ್ತು. 10 ಇದ್ದರೆ ಇದು 6 ಆಗ್ತಿತ್ತು. ಇದು 4 ಇದ್ದರೆ 1 ಆಗ್ತಿತ್ತು. ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ 56. ಓಕೆ, ಸೊ 50ಗೆ 6 ಇದೆ. ಎಷ್ಟು 50ಗೆ 6 ಅಂದರೆ 44 × 100. ಇದರಿಂದ ಡಿಸ್ಕೌಂಟ್ ಬರುತ್ತಲ್ಲ, ಇದೆ ಡಿಸ್ಕೌಂಟ್ ಇದೆ, ಇದೇ ಡಿಸ್ಕೌಂಟು. ಇದೇನಿದೆ ಸೆಲ್ಲಿಂಗ್ ಪ್ರೈಸ್, ಇದೇನಿದೆ MRP ಅಂತ ಹೇಳ್ಬೋದು ಇದಕ್ಕೆ, MP. ಓಕೆ, ಸೊ 5 ಇತ್ತು, 4 ಡಿಸ್ಕೌಂಟ್, 4 ಡಿಸ್ಕೌಂಟ್ 4 ಆಗ್ತಿದೆ. 10 ಇತ್ತು ಡಿಸ್ಕೌಂಟ್ 6 ಆಗ್ತಿದೆ. 4 ಇತ್ತು ಡಿಸ್ಕೌಂಟ್ 1 ಆಗ್ತಿದೆ. ಓಕೆನಾ? ಅದು 75% ಡಿಸ್ಕೌಂಟ್ ಕೊಟ್ಟರೆ 1 ಆಗ್ತಿದೆ. ಸೊ ಇದು ಮಲ್ಟಿಪ್ಲೈ ಮಾಡಿ ಎಷ್ಟು, 50%. ಟೋಟಲ್ MP ಎಷ್ಟಿದೆ, 50% ಯೂನಿಟ್ಸ್ ಇದ್ದಾರೆ, 50 ಯೂನಿಟ್ಸ್ ಇದ್ದಾರೆ. ಇದೇನು ಮಾಡಿ 6 ಯೂನಿಟ್ಸಿಗೆ ಸೇಲ್ ಮಾಡ್ತೇನೆ ನಾನು. 50 ಯೂನಿಟ್ಸ್ ಇದ್ದರೆ 6 ಯೂನಿಟ್ಗೆ ಸೇಲ್ ಮಾಡ್ತೇನೆ. ಸೊ ಟೋಟಲ್ ಎಷ್ಟು ಡಿಸ್ಕೌಂಟ್ ಆಗ್ತದೆ ಅಂತ ಕೇಳ್ತಿದ್ದಾರೆ. ಸೊ ನೋಡಿ, ಇದೇನು ಕೊಡ್ತಾ ಡಿಫ್ರೆನ್ಸ್ ಇದೆ ಡಿಸ್ಕೌಂಟ್. 50ಗೆ ಎಷ್ಟು ಡಿಸ್ಕೌಂಟ್ ಕೊಡ್ತಿದ್ದೆ ನಾನು, 44% ಡಿಸ್ಕೌಂಟ್ ಕೊಡ್ತಿದ್ದೇನೆ. ಸೊ ಇದು ಮಾಡಿ ನೋಡಿ ಎಷ್ಟು, 2 44 2 88. ಸೊ ಎಷ್ಟು ಡಿಸ್ಕೌಂಟ್ ಕೊಡ್ತೇನೆ, 88% ಡಿಸ್ಕೌಂಟ್ ಕೊಡ್ತೀನಿ ನಾನು. ಸೊ ಸಿಂಗಲ್ ಡಿಜಿಟಲ್ಲಿ ಏನು, ಸಿಂಗಲ್ ಡಿಸ್ಕೌಂಟಲ್ಲಿ 88% ಡಿಸ್ಕೌಂಟ್ ಕೊಡ್ತೀನಿ ನಾನು. ಅವನು ನೋಡಿ, ವರ್ಷ ಇದವನಿಗೆ 20%, ಮತ್ತು 40 ಇಲ್ಲಕ್ಕೆ ಇಲ್ಲಪ್ಪ ನಾನು ಇನ್ನೂ ಸ್ವಲ್ಪ ಬೇಕಂದರೆ 40%, ಲಾಸ್ಟ್ ಇಲ್ಲಪ್ಪ ಇನ್ನೂ ಸ್ವಲ್ಪ ಬೇಕಂದರೆ 75%. ಈ ಥರ 3 ಡಿಸ್ಕೌಂಟ್ ಕೊಟ್ಟಿದ್ದಾನೆ ಒಂದೇ ವಸ್ತು ಮೇಲೆ. ಅದೇ ಒಂದು ವರ್ಷ 3 ಡಿಸ್ಕೌಂಟ್ ಕೊಡೋ ಬದಲು ಒಂದೇ ಡಿಸ್ಕೌಂಟ್ ಎಷ್ಟಾಗ್ಬೋದು ಅಂತ ಕೇಳ್ತಿದ್ದಾರೆ. ಅದೇನು 88%. ಅರ್ಥ ಆಯ್ತಾ? ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಇದನ್ನು ಏನು ಮಾಡ್ಕೊಳ್ಳಿ, ಈ ಕ್ವಶನ್ ಏನು ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ. ಇದೇನು ಈಸಿ ಇದೆ. ಓಕೆ, ಇದು ಸೊ ನೋಡಿ, ಇದು ಸಮ್ ಆಫ್ 5 consecutive numbers. ಇದು ಆ್ಯಾವ್ರೇಜ್ ಕ್ವಶನ್ ಇದೆ. ಸಮ್ ಆಫ್ 5 numbers is 655. The average of first 2 numbers is 77 and the average of third number is 129. Find the average of remaining 2 numbers. ಭಾಳ ಈಸಿ ನೋಡಿ. ಒಂದು 5 numbers ಎಷ್ಟಿದೆ ಆ್ಯಾವ್ರೇಜ್, ಸಮ್ ಆಫ್ 5 numbers ಎಷ್ಟಿದೆ, 655 ಇದೆ. ಓಕೆ, ಅದರಲ್ಲಿ ಏನು ಕೊಟ್ಟಿದೆ, ಫಸ್ಟ್ 2 numbers ಆ್ಯಾವ್ರೇಜ್ 77. ಸೊ ಆ್ಯಾವ್ರೇಜ್ 77 ಇದ್ದರೆ ಏನಾಗುತ್ತೆ, ಮಲ್ಟಿಪ್ಲೈ 2 ಮಾಡಿದ್ರೆ ನಮಗೆ ಫುಲ್ ನಂಬರ್ ಸಿಗುತ್ತೆ. ಎಷ್ಟು, 154. ಇದು ಮೈನಸ್ ಮಾಡಿ,
ಇದು 2 ನಂಬರ್ಸ್. ಓಕೆ, 2 ನಂಬರ್ಸ್ ಸಮ್. ಇದು ಮೈನಸ್ ಮಾಡಿ ಎಷ್ಟು ಬರುತ್ತೆ? ಇದು 1 0 5 501. ಓಕೆ, ಸೊ ಥರ್ಡ್ ನಂಬರ್ನಿಂದ 129. ಮೈನಸ್ ಮಾಡಿದಾಗ ಏನು ಬರುತ್ತೆ? 2 7 379. ಸೊ 372 ಈಸ್ ಏನಿದೆ ರಿಮೈನಿಂಗ್ 2 ನಂಬರ್ಸ್. ರಿಮೈನ್ 2 ನಂಬರ್ಸ್. ನಮ್ಮ ಆ್ಯಾವ್ರೇಜ್ ಬೇಕಂದ್ರೆ ಏನು ಮಾಡಬೇಕು? ಇದನ್ನು ಡಿವೈಡ್ ಬೈ 2 ಮಾಡಿ, ಅವಾಗ ಸಿಗುತ್ತೆ ಆ್ಯಾವ್ರೇಜ್ ಸಿಗುತ್ತೆ ನಮಗೆ. ಸೊ 3 1 2 2 ಉಳಿತಷ್ಟು 2 7 2 8 16 ಉಳಿತಷ್ಟು 2 6. ಓಕೆ, ಸೊ 186. ಸೊ ಆ್ಯಾವ್ರೇಜ್ ಸಿಗುತ್ತೆ. ಆ್ಯಾವ್ರೇಜ್ ಆಫ್ 2 ಲಾಸ್ಟ್ 2 ನಂಬರ್ಸ್ ಇಸ್ 186. ಅರ್ಥ ಆಯ್ತಾ? ಏನಿಲ್ಲ, ಏನು ಕೊಟ್ಟಿದ್ದಾರೆ? ಫುಲ್ ಟೋಟಲ್ ನಂಬರ್ಸ್ ಕೊಟ್ಟಿದ್ದಾರೆ. ಸಮ್ ಆಫ್ ಆಲ್ ನಂಬರ್ಸ್ 5 ನಂಬರ್ಸ್. ಅದರಲ್ಲಿ ಸಮ್ ಆಫ್ 2 ನಂಬರ್ಸ್ ನಾನು ಮೈನಸ್ ಮಾಡಿದೆ. ಎಷ್ಟು? 77 ಕೊಟ್ಟಿದ್ದಾರೆ. ಮಲ್ಟಿಪ್ಲೈ 2 ಮಾಡಿದಾಗ ಏನು ಮಾಡ್ತಾರೆ? ನಮಗೆ 2 ನಂಬರ್ಸ್ ಸಮ್ ಸಿಗುತ್ತೆ. ಮೈನಸ್ ಮಾಡಿದಾಗ ಸಿಗುತ್ತೆ 501 ಬರುತ್ತೆ. ಅದರಲ್ಲಿ ಏನು ಮಾಡಿದೆ? ಥರ್ಡ್ ನಂಬರ್ ಮೈನಸ್ ಮಾಡ್ತಾ ಇದ್ದೀನಿ. ಸೊ ಥರ್ಡ್ ನಂಬರ್ನ 1 ಮೈನಸ್ ಮಾಡಿದಾಗ ಏನು ಮಾಡುತ್ತೆ? 372 ಬರ್ತಿದೆ. ಓಕೆ, ಅವಾಗ ಏನಿದೆ? ಸಮ್ ಆಫ್ 2 ನಂಬರ್ಸ್ ಏನು ಸಿಗುತ್ತೆ ನಮಗೆ? 372 ಸಮ್ ಆಫ್ 2 ನಂಬರ್ಸ್ ಸಿಗ್ತಿದೆ. ನಮಗೆ ಆ್ಯಾವ್ರೇಜ್ ಬೇಕು. ಆ್ಯಾವ್ರೇಜ್ ಏನು ಮಾಡ್ತೀರಾ? ನಂಬರ್ ಎಷ್ಟಿದೆ ಅದನ್ನು ಡಿವೈಡ್ ಮಾಡ್ತೀರಾ? ಸೊ ಡಿವೈಡ್ ಬೈ 2. ಸೊ ಏನು ಸಿಗುತ್ತೆ? 186. ಆನ್ಸರ್ ಈಸ್ 186. ಓಕೆ, ಸೊ ಐ ಹ್ಯಾವ್ ನಿಮಗೆ ಅರ್ಥ ಆಯಿತು. ಸೊ ನಿಮಗೆ ಇನ್ನೂ ಡೌಟ್ಸ್ ಇದ್ದರೆ ನೀವು ಕಮೆಂಟಿಗೆ ಮೆಸೇಜ್ ಮಾಡಿ. ಮತ್ತು ನಿಮಗೆ ಡಿಜಿಟಲ್ ಸಮ್ ಅಥವಾ ಈ ಥರ ಬೇಕಾದರೆ ನೀವು ನಮಗೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದಾಗ ನಾನು ಪಕ್ಕ ಅದನ್ನು ವೀಡಿಯೋ ತಂದು ಕೊಡ್ತೀನಿ. ಮತ್ತು ಸ್ಪೀಡ್ ಕ್ಯಾಲ್ಕುಲೇಷನ್ ಹೇಳಬೇಕು ಅದನ್ನು ಕಳಿಸ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಜೈ ಹಿಂದ್.